ಆ ಮನೆಗಳ ಹತ್ರ ಒಂದು 8-10 ನಾಯಿಗಳು ಹೆಂಗೆ ಅಟ್ಯಾಕ್ ಮಾಡಿಬಿಟ್ಟು ನಮ್ಮನ್ನು ಅಂದರೆ ನಮ್ಮನ್ನೊಬ್ಬಂದ ಇವನ ಪ್ಯಾಂಟ ಹಿಡಿದುಬಿಟ್ಟು ನಾವು 7-8 ಜನ ಎಷ್ಟು ಹೊಡೆದ್ರು ಬಿಡಲ್ಲ ಪ್ಯಾಂಟ್ನ ಸರ್. ಕಾರ್ಗೆ ಮುಂದೆನೂ ಸಹ ಟಿಂಟೆಡ್ ಹಾಕ್ಸಿದ್ದ, ಮುಂದೆ ಫ್ರಂಟ್ ಇದೆಯಲ್ಲ ಗ್ಲಾಸು, ಅದಕ್ಕೂ ಟಿಂಟೆಡ್. ಹೆಂಗ್ ಕಾಣಬೇಕು ಸರ್ ಅದು ಹೆಂಗ್ ಗಾಡಿ ಓಡಿಸ್ತಿದ್ನೋ ಬಿಡ್ಲಿಲ್ಲ ಅಂದ್ರೆ ಇಂಥ ಜಾಗಗಳಿಗೆಲ್ಲ ನುಗ್ಗಿ ನನ್ನ ಮಕ್ಕಳಿಗೆ ನೆಮ್ಮದಿ ಕೆಡಿಸ್ಬಿಟ್ಟಿದೀವಿ ನಾವು. ಬಟ್ ಏನ್ ಲೈಫ್ ಸರ್ ನನ್ನ ಮಕ್ಕಳದು ಏನಿಲ್ಲ ಸರ್. ನಮ್ಗೊಂಥರ ಯಾಕೆ ಬೇಕು ಅಂತ ಅನ್ಸಲ್ಲ ಅಲ್ಲ, ಈ ಜೀವನನ ಇದು. ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ, ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ, ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ಹೇಳ್ತಾ ಇದ್ದಾರೆ. ನಮ್ಮೊಂದಿಗೆ ಜಾಯ್ನ್ ಆಗಿ ನಮ್ಮ ಪ್ರೀತಿಯ ನಿವೃತ್ತ SP SK ಉಮೇಶ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಕಳೆದ ಸಂಚಿಕೆಯಲ್ಲಿ ಬೆಂಗಳೂರಿನ ಅಂಡರ್ವರ್ಲ್ಡ್ನ ಮತ್ತೊಂದು ಪ್ರಮುಖ ಇನ್ಸಿಡೆಂಟ್ ಮತ್ತು ಒಂದು ಲ್ಯಾಂಡ್ಮಾರ್ಕ್ ಇನ್ಸಿಡೆಂಟ್ ನೀವು ಹೇಳೋ ಪ್ರಕಾರ ಅದು ಏನಂದ್ರೆ ಮಚ್ಚ ಅನ್ನೋ ವ್ಯಕ್ತಿಯ ಕೊಲೆ, ರೌಡಿಯ ಕೊಲೆ, ಮಂಜುನಾಥನ ಕೊಲೆ. ಅದಕ್ಕೆ ಕಾರಣ ಆದ್ರೆ ಯಾರು, ಅದನ್ನೆಲ್ಲ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ದೀವಿ. ಬಟ್ ಅದಾದಮೇಲೆ ಈ ಕೊಲೆ ಯಾಕೆ ತುಂಬ ಮಹತ್ವ ಪಡ್ಕೊಳ್ಳುತ್ತೆ ಅಂತಂದ್ರೆ, ಅದಾದ ಮೇಲೆ ಬೆಂಗಳೂರು ಅಂಡರ್ವರ್ಲ್ಡ್ ಇಬ್ಬಾಗ ಆಗುತ್ತೆ ಅಂತ ಸರ್ ನೀವು ಹೇಳಿದ್ರಿ ನನಗೆ. ಆಮೇಲೆ ಅದ್ರ ಕೊಲೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಎಲ್ಲರನ್ನೂ ಹೆಡೆಮುರಿ ಕಟ್ಟಿ ಜೈಲಿಗೆ ತಳ್ಳಲಾಯಿತು. ಆದರೆ ಮಚ್ಚನಿಗೆ ತುಂಬ ಕ್ಲೋಸ್ ಆಗಿರುವಂಥ ಕೊರಂಗು ಅವನೇನು ಮಾಡ್ತಾನೆ ಅನ್ನೋದು ಈಗ ನಾವು ಕೇಳಬೇಕಾಗಿದೆ. ನೋಡಿ ಸರ್, ಏನಾಯಿತು, ಈ 2005 ಏನು ಮಚ್ಚಂದು ಮರ್ಡರ್ ಆಗುತ್ತಲ್ಲ, ಆವಾಗ ಆಚೆಗೆ ಬೆಂಗಳೂರು ಸಿಟಿ ಏನಾಯಿತು, ನಾವು ಭಾಳ ಇದರಲ್ಲಿ CCBನಲ್ಲಿ ಭಾಳ ಹೈ ಪೀಕಲ್ಲಿದ್ವಿ. ಆ 2005 ಸಮಯದಲ್ಲಿ ನಾವುಗಳಾಗಲೇ ಎನ್ಕೌಂಟ್ರು, ನಸ್ರು ಎನ್ಕೌಂಟ್ರ್ ಆಗಿ ಮಾಡಿದ್ವಿ. ಅದಾದಮೇಲೆ ಒಂದು ರಜಾಕ್ ಅಂತ ಅವನು ಎನ್ಕೌಂಟ್ರ್ ಆಗಿತ್ತು. ಆಮೇಲೆ ಹಲವಾರು ಕೇಸಸ್ಗಳು ಪತ್ತೆ ಆಗದೆ ಉಳ್ಕೊಂಡಿರ್ತಕ್ಕಂಥ ಸುಮಾರು ಮರ್ಡರ್ ಕೇಸ್ಗಳು CCBನಲ್ಲಿ ನಾವುಗಳು ಪತ್ತೆ ಮಾಡಿದ್ವಿ. ಬಿಟ್ಬಿಟ್ಟಿದ್ರು ಸುಮಾರು ಪೊಲೀಸ್ ಸ್ಟೇಷನ್ಗಳಲ್ಲಿ. ಅಂಥವೆಲ್ಲ ಮಾಹಿತಿಗಳು ಬರೋಕ್ಕೆ ಶುರುವಾದವು ನಮಗೆ. ಆ ಕೇಸ್ಗಳನ್ನ ಪತ್ತೆ ಮಾಡೋಕ್ಕೆ ಶುರು ಮಾಡಿದ್ವಿ. ಹಲವಾರು ಕೇಸಸ್ಗಳು ಕಿಡ್ನ್ಯಾಪ್, ರ್ಯಾನ್ಸಮ್ ಮಾಡೋಕ್ಕೆ ಹೋಗಿ ಮರ್ಡರ್ಗಳಾದಂಥ ಕೇಸಸ್ಗಳನ್ನ ಪತ್ತೆ ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲಿ ನಾವು ಈಗಾಗಲೇ 2004 ಏನು ಏಪ್ರಿಲ್ ಮೇಯಿಂದ ಶುರುವಾಯಿತು ನಮ್ಮದು, 1 ವರ್ಷ ಆಗಿತ್ತು CCB ಓಪನ್ ಆಗಿದೆ. ನಮ್ಮ ಆರ್ಗನೈಸ್ ಕ್ರೈಮಿಂಗ್ ರೌಡಿ ನಿರೋಧಕ ದಳ ಪ್ರಾರಂಭ ಆಗಿ ಅದರಲ್ಲಿ ನೀವು ಇರ್ತೀರ. ಅದರಲ್ಲಿ ನಾನು ಇದ್ದೆ. ನಾನು, ಶಿವರಾಮ್ ಸಾಹೇಬರು, ರೇವಣ್ಣ, ನಂಜುಂಡೇಗೌಡ, ರತ್ನಾಕರ್ ಶೆಟ್ಟಿ, ಇಷ್ಟು ಜನ ಮತ್ತು ಒಂದು 25 ಜನ ಪೊಲೀಸರುಗಳು ಕೆಲಸ ಮಾಡ್ತಾಯಿದ್ವಿ. ನಾವು ಮೇಜರಾಗಿ ಬೆಳಗ್ಗೆ ಹೊತ್ತೆಲ್ಲ ಇನ್ಫಾರ್ಮೇಷನ್ಗಳು ಮತ್ತು ಇಂಟರ್ಸೆಪ್ಷನ್ಗಳು, ಅವ್ರ ನಡೆ ನುಡಿ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಮಲಗ್ಬೋದು, ಪಾಸಿಬಲ್ ವೇ, ಅವ್ರು ಎಲ್ಲಿ ರೇಡ್ ಮಾಡಬೇಕು, ಯಾರ್ಯಾರು ಮನೆಗಳು ರೇಡ್ ಮಾಡಿದ್ರೆ ಎಲ್ಲ ಸಿಗ್ತಾರೆ ಅಂತ ಹೇಳುವಂಥದ್ದೆಲ್ಲ ನಾವೆಲ್ಲ ಡೇನಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ತಯಾರು ಮಾಡ್ಕೊಳ್ತಾ ಇದ್ವಿ ರಾತ್ರಿ ಆಪ್ರೇಷನ್ಗೆ. ಅದಾದಮೇಲೆ ನಾವು ಪ್ರತಿ ರಾತ್ರಿ 12 ಗಂಟೆ ಆದಮೇಲೆ ನಾವುಗಳು ಆಪ್ರೇಷನ್ ಪ್ರಾರಂಭ ಮಾಡ್ತಿದ್ವಿ. ಹೌದಾ? ಹಾಂ, ಎವ್ರಿ ಡೇ ಮಾಡ್ತಿದ್ವಿ ನಾವು. ಯಾಕೆಂದರೆ ನಾವು ಡೇನಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಡೇನಲ್ಲಿ ಏನಾಗೋದು ಅಂದರೆ ಹೋಗೋಕ್ಕಾಗಲ್ಲ, ಜನ ಮುತ್ಕೋತಾರೆ, ಆಮೇಲೆ ಸಿಕ್ಕಾಪಟ್ಟೆ ನೋಡ್ತಾರೆ, ಆಮೇಲೆ ಮೂವ್ ಮಾಡೋಕ್ಕಾಗೋದಿಲ್ಲ ರೋಡಲ್ಲಿ. ನಾವೇನು ರಾತ್ರಿ ಹೊತ್ತಾದರೆ 12 ಗಂಟೆ ಆದಮೇಲೆ ಪ್ರಾರಂಭ ಆದರೆ ನೀವು ಇಲ್ಲಿಂದ ಯಲಹಂಕಕ್ಕೆ ಅರ್ಧ ಗಂಟೆ ಹೊಟ್ಟೋಗ್ಬಿಡ್ಬೋದು. ಅದರಿಂದ ಏನಾಗ್ತಿತ್ತು, ನಾವು ಓಡಾಡೋದಕ್ಕೂ ಮತ್ತು ಅವ್ರನ್ನ ರೇಡ್ ಮಾಡೋದಕ್ಕೂ ನಮಗೆ ಭಾಳ ತುಂಬ ಪ್ರಶಸ್ತವಾದಂಥ ಇದು ಸಮಯ. ರೌಡಿಗಳ ವಿರುದ್ಧ ಕೆಲಸ ಅವರು ಕೂಡ ಸೆಟ್ಲ್ ಆಗಿರ್ತಾರೆ ಒಂದು ಕಡೆ, ಅವರು ಸೆಟ್ಲ್ ಆಗ್ತಿದ್ರು. ಮಲಗಲೇಬೇಕಲ್ಲ ಅವ್ರ ಒಂದು ಕಡೆ, ಇಲ್ಲ ಎಲ್ಲೂ ಇಲ್ಲ ಅಂದರೆ ಟೆಂಪೋಗಳಲ್ಲಿ ಮಲಿಕೊಳ್ಳೋಕೆ ಶುರುವಾಗ್ಬಿಟ್ರು, TTಗಳಲ್ಲಿ
ಹೊಡೆತಗಳು ತಳಿಲಾರ್ದೆ ಎಲ್ಲೋ ತೊಗೊಂಡೋಗೋದು ಟಿ ಎಲ್ಲೋ ನಿಲ್ಸ್ಕೊಬಿಡೋದು ಮಲಗಿಬಿಡೋದು ರಾತ್ರಿ ಹೊತ್ತು. ಎಲ್ಲರೂ ಅಕಸ್ಮಾತ್ ಲೈಡ್ ಔಟ್ ಮಲಗಿಬಿಟ್ರೆ ಅಕಸ್ಮಾತ್ ರೇಡ್ ಮಾಡಿಬಿಟ್ಟು ಅವ್ರಿಗೆ ಭಯ ಏನು ಅಂದರೆ ಅರೆಸ್ಟ್ ಮಾಡೋದಕ್ಕಿಂತ ನಮ್ಮ ಹೊಡೆತಗಳು ಓಕೆ ಏಟ್ಗಳಿಗೆ ಭಯ ಬೀಳೋರಾಗ ಸಿಕ್ಕಾಪಟ್ಟೆ. ಸುಮಾರು ವಾಕಿ ಸ್ಟಿಕ್ಗಳು ನಾವು ಅವು ಲೆಕ್ಕನೇ ಇಲ್ಲ ಬಿಡಿ, ಆ ಥರ ಮಾಡ್ತಾ ಇದ್ವಿ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಏನಾದರೂ ಮಾಡಿ ಗೆಡ್ಡೆ ಸಮೇತ ಕಿತ್ತಾಕ್ಬೇಕಿದ್ನ ಅಂತ ಒಂದು ನಾವೆಲ್ಲ ನಿರಂತರವಾಗಿ ಪೊಲೀಸ್ ಕೆಲಸ ಮಾಡ್ತಾಯಿದ್ವಿ. ಅದಾದಾಗ ಮಚ್ಚಂದು ಯಾವಾಗ ಮರ್ಡರ್ ಆಗುತ್ತೋ, ಮಚ್ಚಿನ ಮರ್ಡರ್ ಏನಾಗುತ್ತೆ ಅದಾದಂಥ ಸಮಯದಲ್ಲಿ ಇವನು ಆಗಲೇ ಅವರು ಮಹಾನ್ ಬೃಹದಾಕಾರವಾಗಿ ಬೆಳ್ಕೊಬಿಟ್ಟಿದ್ರು. ಯಾರು ಗೋಪಾಲ ಅವರು ಅವ್ರ ಮನೆಯವರೆಲ್ಲ ರಾಜಕೀಯದಲ್ಲಿ ಆ ಭಾಗದಲ್ಲೆಲ್ಲ ಭಾಳ ಇದಾಗಿ ಪೂರ್ತಿ ವ್ಯಾಪಿಸ್ಕೊಬಿಟ್ಟಿದ್ರು. ಅದ್ರ ಮಧ್ಯೆ ಅವನು ಹೋಗ್ತಾನೆ. ಇವನಿಗೆ ಅಂದರೆ ಅಲ್ಲಿ ಹುಡುಗರುಗಳ ಸಂಖ್ಯೆಗಳೇನಾಗ್ತಾಯಿತ್ತು, ಇವ್ನು ಕಟ್ಟಕ್ಕೆ ಶುರು ಮಾಡಿಬಿಟ್ಟ. ಯಾರನ್ನ ಈ ಬಡ್ಡಿಂಗ್ ರೌಡಿಗಳು, ಈ ಅದು ಇದು ಉಸುಲಾತಿ ಮಾಡುವಂಥವ್ರು, ಮತ್ತು ದೇವ್ರ ಕಾರ್ಯಗಳು ಮಾಡ್ತಕ್ಕಂಥ ಗ್ಯಾಂಗ್ಗಳು, ಹುಡುಗರುಗಳು, ಹಿಂಗೆ ಇವನಿಗೆ ಹುಡುಗರ ಪಡೆ, ಅವ್ರಿಗೆ ಜನರ ಪಡೆ, ಈ ಥರ ಡಿವೈಡ್ ಆಗಿಬಿಟ್ಟಿತ್ತು ಕಾಮಾಕ್ಷಿ ಪಾಳ್ಯ ಪೂರ್ತಿ. ಅದರ ಮಧ್ಯದಲ್ಲಿ ಏನಾಯಿತು ಅಂತಂದರೆ ಇವನು ಯಾವಾಗ ಅವ್ರ ಹಿಂದೆ ಬೀಳೋಕ್ಕೆ ಶುರು ಮಾಡಿದ್ನೋ, ಅಣ್ಣ ತಮ್ಮಂದಿರುಗಳ ವಿರುದ್ಧವಾಗಿ ನಿರಂತರವಾಗಿ ಬೀಳೋಕ್ಕೆ ಶುರುವಾದ್ನೋ, ಅವ್ರಿಗೆ ಕನ್ಫರ್ಮ್ ಆಗಿಬಿಡ್ತು ಗ್ಯಾರಂಟಿ ಇವನು ಏನಾರ ಮಾಡೇ ಮಾಡ್ತಾರೆ, ನಮ್ಮ ಫ್ಯಾಮಿಲಿಗೆ ಹೊಡೆದೇ ಯಾಕೆಂದರೆ ಈಗಾಗಲೇ 2-3 ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮಾಡಿಬಿಟ್ಟಿದ್ದ. ಇವ್ರಿಗೆ ಗೊತ್ತಾಗ್ಬಿಡ್ತು, ನಮ್ಮ ಹತ್ರನೇ ಇದ್ದು ನಮ್ಮ ಹತ್ರನೇ ಚಿಲ್ಲರೆ, ನಮ್ಮ ಹತ್ರನೇ ಊಟ ಮಾಡಿದವನು ಇವನು, ನಮ್ಮ ಹತ್ರ ಬೆಳ್ಕೊಂಡಿದ್ದವನು, ನಮಗೇನೆ ಇವನು ಸ್ಕೆಚ್ ಮಾಡ್ತಾನೆ. ಯಾರೇ ಸಾಮಾನ್ಯವಾಗಿ ಅದು ರಿವೆಂಜ್ ತೊಗೊಬಿಡ್ತಾರೆ. ಅದು ಯಾವ ಮಟ್ಟಕ್ಕಿದ್ರು ಬಿಡಲ್ರು. ಯಾಕೆಂದರೆ ಇವನು ಪೊಲೀಸ್ಗೆ ಸಿಗ್ತಾ ಇರುವ, ಜೈಲಿಗೆ ಹೋಗುವ, ಈಚೆ ಬರುವ, ತಪ್ಪಿಸ್ಕೊಬಿಡುವ, ಇನ್ನೇನು ಅಂತ ಹೇಳ್ತಾರೆ ಅವರು ಪೊಲೀಸ್ನವ್ರಿಗೆ. ಇಷ್ಟೇ ಆಗೋದು, ಹೋಗ್ತಾನೆ ಬರ್ತಾನೆ, ಈಚೆ ಬರ್ತಾನೆ, ಇನ್ನೇನೋ ಮಾಡ್ತಾನೆ, ಇಷ್ಟೇ ಆಗ್ಬಿಡುತ್ತೆ, ಇನ್ನೇನು ಆಗಲ್ಲ, ಪರ್ಮನೆಂಟಾಗಿ ಒಳಗಿರೋಕ್ಕಾಗಲ್ಲ. ಅವನು ಯಾವ ಮರ್ಡರ್ ಕೇಸ್ ಹಾಕೋರು 1 ವರ್ಷ 6 ತಿಂಗಳು ಈಚೆ ಬಂದುಬಿಡ್ತಾನೆ. ಈ ಥರ ಒಂದು ಎಲ್ರಿಗೂ ಒಂಥರ ಇದಾಗ್ಬಿಡ್ತು ಅವ್ರಿಗೂ. ಆಮೇಲೆ ಏನಾಯಿತು, ಆ ಮರ್ಡರ್ ಆದ ತಕ್ಷಣ ಏನಾಗೋಯ್ತು, ಎಲ್ಲ ಒಂದು ಕಡೆ ಟೋಟಲಿ ಈ ವೆಸ್ಟರ್ನ್ ಪಾರ್ಟ್ ಆಫ್ ರೌಡಿ ನಾರ್ತನ್ ಪಾರ್ಟ್ ಆ್ಯಂಡ್ ವೆಸ್ಟರ್ನ್ ಪಾರ್ಟ್ ಪೂರ್ತಿ ಒಂದು ಕಡೆ ಆಗೋಯ್ತು ರೌಡಿಸಮ್. ಅಂದರೆ ಕೊರಂಗು ಲೀಡ್ ಮಾಡ್ತಿದ್ದೆ ಎಲ್ರೂ, ಟೋಟಲಿ ಲೀಡ್ ಮಾಡ್ತಾ ಇದ್ದಿದ್ದೆ ಕೊರಂಗು, ಇವ್ರ ಟೀಮ್ನೆಲ್ಲನೂ. ಅವಾಗ ಏನಾಗೋಯ್ತು, ಈ ಮರ್ಡರ್ ಕೇಸ್ಗಳಲ್ಲಿ ಯಾವಾಗ ಆದ ತಕ್ಷಣವೇ ಪೂರ್ತಿ ಮಚ್ಚಿನ ಮರ್ಡರ್ ಕೇಸಲ್ಲಿ ಪೂರ್ತಿ ಒಂದು ಟೀಮು, ಒಂದು 25 ಜನ ಹೊಟ್ಟೋಗ್ತಾರೆ. ಇವ್ರು ಕಾಮಾಕ್ಷಿ ಪಾಳ್ಯದವರೆಲ್ಲ ಯಾರ್ಯಾರಲ್ಲಿ ಹೋಗಿದ್ರು ನೋಡಿ, ಗಾಡಿಗಳಲ್ಲಿ ಕೂತ್ಕೊಂಡು ಹೋಗಿದ್ರಲ್ಲ, ಅವ್ರಿಗೇನೂ ಗೊತ್ತೇ ಇಲ್ಲ. ಕೆಲವು ಜನಕ್ಕೆಲ್ಲ ಸುಮ್ಮನೆ ಹೋಗ್ಬಿಟ್ಟಿದ್ರು, ರಾತ್ರಿ ಎಲ್ಲ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ರು. ಬ್ಯಾಟಿಂಗ್ ಮಾಸ್ಟರ್ಗಳು ಒಂದು 7-8 ಜನ ಇದ್ರು ಅಷ್ಟೇ, ಉಳಿದವರೆಲ್ಲ ಫುಲ್ ಟೀಮ್ ಅಷ್ಟೇ. ಸುಮಾರು 100 ಜನ ಹೋಗಿದ್ರು. 100 ಜನ ಹೋಗಿದ್ದು, 2-3-4 ಟಿ.ಟಿನಲ್ಲಿ ಕಾಯ್ಕೊಂಡು ಕೂತ್ಕೊಬಿಟ್ಟಿದ್ರು ಅವರು. ಹಾಗೆ ಒಂದಷ್ಟು ಜನ ಎಲ್ಲ ಅರೆಸ್ಟ್ ಆಗಿ ಹೋಗ್ತಾರೆ. ಆ ಥರ ದೊಂಬಿ ಕೇಸು ನಾನು ಹೇಳಿದ್ನಲ್ಲ, ತುಂಬ ಜನ ಮರ್ಡರ್ ಕೇಸಲ್ಲಿ ಹಾಕ್ಬಿಟ್ರೆ ಯಾರೂ ಎವಿಡೆನ್ಸ್ ಹೇಳೋಆಗಲ್ಲ, ಯಾವುದೂ ಪ್ರೂವ್ ಆಗಲ್ಲ. ಆಮೇಲೆ ಐಒಗಳಂತೂ ತಲೆ ಕೆಟ್ಟೋಯ್ತದೆ, ಏನು ಎವಿಡೆನ್ಸ್ ಹೇಳಿಸ್ತಾರೆ. ಆಮೇಲೆ ಕೇಸ್ಗಳಿಗೆ ಒಬ್ಬ ಬಂದರೆ, ಈ ಇಯರಿಂಗ್ ಬಂದರೆ 4 ಮುಂದಿನ ಇಯರಿಂಗ್ ಇನ್ನಿಬ್ಬರು ಬರಲ್ರು. ಆಮೇಲೆ ನೆಕ್ಸ್ಟ್ ಇಯರಿಂಗ್ ಹೋದ್ರೆ 4 ಜನ ಬರಲ್ರು. ಹಿಂಗೆ ಚಾರ್ಜೇ ಆಗಲ್ಲ ಕೇಸು. ಕೋರ್ಟ್ಗಳಲ್ಲಿ ಚಾರ್ಜ್ ಆಗಲ್ಲ ಅಂದರೆ ಏನಾಗುತ್ತೆ, ಅವನ ಮೇಲೆ ವಾರೆಂಟ್ ಕೊಡು, ಅವನ ಮೇಲೆ ಪ್ರೊಕ್ಲಮೇಷನ್ ಮಾಡು, ಆ ಪ್ರೊಕ್ಲಮೇಷನ್ ಮತ್ತು ಅದಾದಮೇಲೆ ಸ್ಪ್ಲಿಟ್ ಅಪ್ ಮಾಡು, ಮತ್ತೆ ಚಾರ್ಜಿಗೆ ಇದಕ್ಕೆ ಹಾಕೋ, ಟ್ರಯಲ್ ಫಿಕ್ಸ್ ಮಾಡು, ಮತ್ತು ಅದರ ಟ್ರಯಲ್ ಫಿಕ್ಸ್ ಮಾಡು, ಇನ್ನಿಬ್ಬರು ಓಡೋಗ್ಬಿಡ್ತಾರೆ ಅವ್ರಿಗೆ. ಮತ್ತೆ ಹಿಂಗೆ ಕೇಸ್ ಎಲ್ಲ ಒಂಥರ ಏನು ಇದಾದಂಗೆ ಆಗ್ಬಿಡುತ್ತೆ. ಯಾವುದೇ ದೊಡ್ಡ ಕೇಸ್ಗಳು ತುಂಬ ಕ್ಯೂಡ್ಗಳಾಗ್ಬಿಟ್ಟಾಗ ಭಾಳ ಕಷ್ಟ ಅವು. ಸೊ ಹಿಂಗಾಗಿ ಈ ಕೇಸಲ್ಲಿ ಯಾರಿಗೂ ಆಗಲಿಲ್ಲ, ಗೌಪ್ಯತೆ ಕಳ್ಕೊಂಡೇ ಬಿಡ್ತದೆ. ಭಾಳ ಕಷ್ಟ ಇಂಥ ಕೇಸ್ಗಳನ್ನೆಲ್ಲನೂ ರೈಟಿಂಗ್ಗಳಲ್ಲಿ 16, 20, 30, 40 ಕ್ಯೂಡ್ ಒಳಗಡೆ ತುಂಬಿಟ್ರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಯಾವುದೇ ಕೇಸ್ ಆಗಲಿ ನಾವು ಮೊದಲಿಂದ ನೋಡಿದ್ದೀವಿ. ಹಾಗೆ ಈ ಕೇಸಲ್ಲಿ ಏನಾಗೋಯ್ತು, ಎಲ್ಲ ತುಂಬ ಒಳಗೆ ಹೋಗ್ಬಿಟ್ರು ಪೂರ್ತಿ ಕಂಪ್ಲೀಟು. ಅವರು ಗ್ಯಾಂಗ್ಗಳೆಲ್ಲ ಪೂರ ಟೀಮ್ಗಳೆಲ್ಲ ಪೂರ ಒಳಗಡೆಗೆ ಇದಾದ ತಕ್ಷಣವೇ ಸ್ವಲ್ಪ ಒಂದು ಟೀಮು ತಪ್ಪಿಸ್ಕೊಂಡ್ರು. ಅಂದರೆ ಈಗ ಕೊರಂಗು ಟೀಮ್ನು ಒಳಗಡೆಗೆ ಇನ್ನೂ ಹೋಗಲಿಲ್ಲ. ಕೊರಂಗು ಟೀಮ್ಗಳು ಇವರೆಲ್ಲ ಆಚೆನೇ ಇದ್ದಾರೆ, ಪೂರ್ತಿ ಹೊರಗಡೆನೇ ಇದ್ದಾರೆ ಇವರು. ಬೇರೆ ಬೇರೆ ಹಳೆ ಕೇಸ್ಗಳಲ್ಲಿದ್ದವರು ಒಂದಷ್ಟು ಜನ ಆಚೆ ಇದ್ದಾರೆ ಇವರು. ಇನ್ಯಾರೂ ಇಲ್ಲೇನಾಗ್ಬಿಡ್ತಾ ಇತ್ತು, ಪೂರ್ತಿ ಆ ಟೀಮ್ನಲ್ಲಿ ಒಬ್ಬ ಮರ್ಡರ್ ಯಾವನಾರ ಅಂದರೆ ಫುಲ್ ಈ ಟೀಮ್ ಒಳಗಡೆಗೆ ಹೋಗ್ಬಿಡೋರು. ಈ ಟೀಮಲ್ಲಿ ಯಾವನಾರು ಒಬ್ಬ ಆದರೆ ಈ ಟೀಮ್ ಫುಲ್ ಒಳಗಡೆಗೆ ತಳ್ಳಿಬಿಡೋದು. ಹಿಂಗಾಗ್ಬಿಟ್ಟು ಏನಾಗೋಗಿತ್ತಾಗ ಈ ತಮ್ಮಯ್ಯನ ಮರ್ಡರ್ ಕೇಸ್ಗಳಲ್ಲಿ ಫುಲ್ ಟೀಮ್ ನುಗ್ಗಿ ತುಂಬ ಜನ ಒಳಗೋಗ್ಬಿಟ್ಟಿದ್ರು. ಆಮೇಲೆ ಆ ಟೀಮವರು ಈ ಟೀಮವರು ಅನ್ನೋ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಆಗ ಎರಡು ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟಿರೋರು, ಈ ಕಡೆಗೆ ಆ ಕಡೆಗೆ ಒಂದಷ್ಟು ಜನ ಹೋಗ್ಬಿಟ್ಟಿರೋರು. ಈ ಪ್ರಾಬ್ಲಮ್ ಏನು ಇವ್ರ ಮರ್ಡರ್ ಕೇಸ್ಗಳಲ್ಲಿ ಈ ಸಾರಿ ಮರ್ಡರ್ ಎಲ್ಲ ಅವ್ರು ಅಂದರೆ ಇನ್ನೊಂದು ಮರ್ಡರಲ್ಲಿ ನಮಗೆ ಇವ್ರ ಕಡೆಯವರೇ ಆ ಕಡೆ ಇರೋರು. ದೊಡ್ಡ ಹೆಡ್ಡೇಕ್ ಆಗೋದು ಪೊಲೀಸವ್ರುಗಳಿಗೆ, ಇದು ಏನಿದು ಈ ಥರ ಸೇರ್ಕೋತಾರಲ್ಲ ಅವರು ಅಂತ. ಹಾಗಾದಾಗ ಏನಾಗೋಗ್ಬಿಡ್ತು,
ಇವ್ರು ಎಲ್ಲ ಒಂದು ಕಂಪ್ಲೀಟ್ ಟೀಮ್ನೇ ದೊಡ್ಡ ಟೀಮ್ ಆಗೋಗ್ಬಿಡ್ತದೆ. Okay. ಟೀಮ್ ಆದ ತಕ್ಷಣವೇ ಒಂದಷ್ಟು ಜನ ಎಲ್ಲ ಫುಲ್ ಟೋಟಲಿ ನೋಡಿ ತಮ್ಮಯಿಂದ ಮರ್ಡರ್ ಆದಮೇಲೆ ಮರ್ಡರ್ ಆದಮೇಲೆ ಎಲ್ಲ ಒಳಗೆ ಹೋಗ್ಬಿಡ್ತಾರೆ. ಓಕೆ. ಒಬ್ಬರು ಉಳ್ಕೊಳ್ಳಲ್ರು. 2001 2000 ಆಲ್ಮೋಸ್ಟ್ ಜನವರಿ ತನಕ 2005 ಯಾರೂ ಬರಲ್ರು ಈಚೆಗೆ ಹೊರಗಡೆಗೆ. ಸೊ ಹಿಂಗಾಗಿ ಏನೂ ದುರ್ಘಟನೆಗಳು ನಡೆಯಲ್ಲ, ಕೊಲೆಗಳು ನಡೆಯಲ್ಲ, ಏನೂ ನಡೀದಿಲ್ಲ, ಒಂದು ಚೂರು ನಡೀದಿಲ್ಲ. ಅದಾದ್ಮೇಲೆ ಏನಾಗೋಯ್ತು, ಆ ಬೇರೆ ಕೇಸಲ್ಲಿ ಒಳಗಡೆ ಇದ್ದಂಥ ಅವನು ಯಾರು ಗೋವಿಂದ ಮತ್ತು ಇವ್ರದ್ದೆಲ್ಲ ಬೇರೆ ಟೀಮ್ ಎಲ್ಲ ಒಳಗಿದ್ರಲ್ಲ ಅವರು, ಅವಾಗ ಏನಾಗೋಯ್ತು ತಮ್ಮಯ್ಯ ಮಾಡ ಇವನು ಸೂರಿ ಮತ್ತು ಇವನು ಇಳಿತಾರೆ ಆ ಕಾಡಕ್ಕೆ. ಯಾರು ಸರ್? ಸೂರಿ ಆಚೆ ಬರ್ತಾನೆ ಹೊರಗಡೆ. ಹೊರಗಡೆ ಬಂದ ತಕ್ಷಣ ಏನಾಗೋಗ್ಬಿಡ್ತು, ಇವನು ತಪ್ಪಿಸ್ಕೋಬೇಕು ಒಂದು. ಅದ್ರ ಮಧ್ಯೆ ಏನಾಗೋಯ್ತು, ಯಾರಿಗೋ ಒಂದು ಲವ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತಾ ಇದ್ದ ಸೂರಿ. ಏನೋ ಒಂದು ಸೆಟ್ಲ್ ಆಗ್ಬಿಡೋಣ, ಏನೋ ಅದಾಗ ಆಗಲಿ ಬಿಡು ಅಂತ ಅನ್ನುವಂಥದ್ದು ಮನುಷ್ಯ ಆಗ್ತದಲ್ಲ, ಇದೆಲ್ಲ ಸರಿ ಹೋಗ್ಬಿಡ್ತದೆ, ಮದುವೆ ಮಾಡ್ಕೊಬಿಟ್ರೆ ಏನೋ ಆಗೋಗ್ತದೆ ಅಂತ ಹೇಳ್ಬಿಟ್ಟು ಅಂತ ಜೈಲಿಂದ ಈಚೆ ಬಂದದನ್ನ ವಾಚ್ ಮಾಡ್ಕೊಂಡಿದ್ರು. ಗೋವಿಂದ ಜೈಲಲ್ಲೇ ಇದ್ದ ಅವನು ಒಳಗಡೆ, ಇನ್ನೂ ರಿಲೀಸ್ ಆಗಿರಲಿಲ್ಲ ಅವನು. ಆಮೇಲೆ ಆಚೆ ನೋಡ್ತಾ ಇದ್ದ, ಏನು ಮಾಡೋದಲ್ಲ, ಎಂಥದ್ದು ಮಾಡೋದು, ಓಡಾಡ್ಕೊಂಡು ಅವನೇ. ಆಮೇಲೆ ಇವ್ರೇನು ಮಾಡ್ತಾರೆ, ಹೊಡಿಲೇಬೇಕಲ್ಲ ಯಾರಿಗಾದ್ರೂ, ಈಗ ಕೌಂಟ್ರ್ ಪಾರ್ಟು ಇದು ಯಾರು ಕೊರಂಗು ಒಂದು ಟೀಮು, ಯಾರಿಗಾದ್ರೂ ಈ ಟೀಮ್ ಹೊಡಿಲೇಬೇಕಲ್ಲ. ಅವ್ರು ಕಾಯ್ಕೊಂಡಿದ್ದವ್ರು ಏನು ಮಾಡ್ಬಿಟ್ರು, ಅದರಲ್ಲಿ ಇಂಪಾರ್ಟೆಂಟ್ ಅವರು ಮುಲಾಮ, ಆಮೇಲೆ ರಾಮ, ಲಕ್ಷ್ಮಣ ಇವರೆಲ್ಲ ಟೀಮ್ ಇದ್ದರು, ಯಾರು ಮಚ್ಚನ್ ಮರ್ಡರ್ ಮಾಡೋದು ಕೇಸಲ್ಲಿ. ಅವ್ರಿಗೆ ಯಾರಿಗಾದ್ರೂ ಹೊಡಿಬೇಕು ಅಂತ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರು ಕೊರಂಗು ಕಡೆಯವರು. ಅದಾದಮೇಲೆ ಏನಾಗುತ್ತೆ, ಈ ಮುಲಾಮ ಏನು ಮಾಡ್ತಾನೆ, ಒಂದು ದಿವಸ ಮಂಡ್ಯ ಕೃಷ್ಣ ಅಂತ ರಾಜಗೋಪಾಲ್ ನಗರದಲ್ಲಿ ಇರ್ತಾನೆ. ಅವನು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ. ರಿಯಲ್ ಎಸ್ಟೇಟಲ್ಲಿ ಅದು ಇದು ಸ್ವಲ್ಪ ಚೋಟ ಮೋಟ ರೌಡಿಗಳಿಗೆ ಸ್ವಲ್ಪ ವ್ಯವಹಾರ ಮಾಡೋದು, ಅಂಥದ್ದು ಮಾಡುವಂಥದ್ದು, ಕಾಂಪೌಂಡ್ ಹಾಕ್ಸೋದು, ಒಂದು ಸ್ವಲ್ಪ ಹುಡುಗರುಗಳೆಲ್ಲ ಇದ್ದರು. ಬಟ್ ಯಾವುದೇ ಪಾತಕ ಲೋಕ ಇಲ್ಲ ಅವನ್ನೆಲ್ಲ, ಯಾವತ್ತೂ ಏನೋ ಸಣ್ಣದೊಂದು ಗಲಾಟೆಗೆ ಹೋದವನೆಲ್ಲ, ಒಂದು ಸ್ವಲ್ಪ ಇರೋದ್ರಲ್ಲಿ ಎಜುಕೇಟೆಡ್ ಇದ್ದ ಅವನು. ಆವಾಗ ಮುಲಾಮ ಅಲ್ಲಿಗೆ ಹೋಗ್ತಾನೆ. ಈ ವಿಚಾರ ಮುಲಾಮ ನಾಳೆ ಅಲ್ಲಿಗೆ ಹೋಗ್ತಾವನೆ ಅವನ ಮನೆಗೆ ಅಂತ ಅನ್ನುವಂಥದ್ದು ಕೊರಂಗು ಗೊತ್ತಾಗುತ್ತೆ. ಈಗ ಅವ್ನು ಕೆಲಸ ಮಾಡಿಬಿಡೋಣ, ಮುಲಾಮ ಹೊಡೆದ್ಬಿಡೋಣ ಅಂತ ಅವ್ನು ಪ್ಲ್ಯಾನ್ ಮಾಡ್ತಾನೆ. ಅವ್ನಿಗೆ ಹಾಕ್ಬಿಡೋಣ, ಏನಾದರೂ ಆಗಲಿ ಬಿಡೋದು ಬೇಡ ಅಂದ್ಕೊಂಡಿದ್ದೆ. ಇವನು ಅಟ್ಲೀಸ್ಟ್ ಒಂದು ಮೆಸೇಜ್ ಕೊಡ್ಬೇಕು ನಾವು, ಇಲ್ಲಾಂದ್ರೆ ಆಗೋದೇ ಇಲ್ಲ ಯಾವ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ಅಂತ. ಯಾಕೆಂದರೆ ಇವರೆಲ್ಲ ಹೋಗ್ಬಿಟ್ಟು ಪ್ರಮಾಣ ಮಾಡ್ಕೊಂಡು ಬಂದಿದ್ದರು ಮಚ್ಚನ ಸಮಾಧಿ ಮೇಲೆ. ಅಲ್ಲಿ ಸೋಲೂರು ಬರುತ್ತೆ ನೋಡಿ, ಅಲ್ಲಿ ಮುಂದೆ ಹೋದ್ರೆ ರೈಟ್ ಸೈಡ್ಗೆ ಎಲ್ಲೋ ಒಂದು ಹಳ್ಳಿ ಊರ ಒಂದು ಮಚ್ಚೊಂದು ಮಾಗಡಿ ಬರುತ್ತಲ್ಲ, ಆ ಬಾರ್ಡರ್ನಲ್ಲಿ ಅಲ್ಲೆಲ್ಲ ಬರುತ್ತೆ ಅವ್ನ ಮನೆ ಊರು. ಅಲ್ಲೇ ಊತಾಕಿದ್ದು. ಇವರೆಲ್ಲ ಫುಲ್ ಟೀಮ್ ಹೋಗಿದ್ರು, ಕೋತಿರಾಮ, ಜಾನಿ, ಎಲ್ಲ ಪೂರ ಫುಲ್ ಟೀಮ್ ಇವ್ರದ್ದು. ಹೋಗಿ 1 ವರ್ಷದೊಳಗಡೆ ನಾವು ನೀನು ಮರ್ಡರ್ ಮಾಡಿರೋನ ನಾವು ಹೊಡೆದಾಕ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಪೂಜೆ ಮಾಡಿಕೊಂಡು ಅಲ್ಲಿ ಇವ್ರ ಫೋಟೋಗಳು ಅದ್ರ ಮೇಲೆ ಇಟ್ಟು ಇವ್ರವನ್ನ ಯಾರು ಹೊಡಿತೀವಿ ಅಂತ ಹೇಳುವಂಥವನ್ನ ಇದೆಲ್ಲ ಮಾಡ್ಬಿಟ್ಟು ಬಂದಿದ್ರು. ಆ ಫೋಟೋಗಳೆಲ್ಲ ನಾನು ಫೋಟೋ ತಗೊಬಂದಿದ್ವಿ ನಾವು ಹೋದಾಗ ಆ ಕಡೆಗೆ. ಆ ಫೋಟೋಗಳು ಹಂಗೆ ಇಟ್ಕೊಯ್ತು. ಯಾವುದ್ರಲ್ಲಿ ಫೋಟೋಗಳು ಮಾಡಿಸಿದ್ರು ಗೊತ್ತಾ, ಇವು ಯಾವುದು ಗ್ರಾನೈಟಲ್ಲಿ ಕೆತ್ತಾರೆ ನೋಡಿ, ಆ ಫೋಟೋಗಳನ್ನ ಅವ್ನ ಗೋರಿ ಹತ್ರ ಇಟ್ಟಿದ್ರು. ಮರ್ಡರ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರ ಫೋಟೋ ಗ್ರೆನೇಟಲ್ಲಿ ಕೆತ್ತಿಸ್ಬಿಟ್ಟು ಇಟ್ಟಿದ್ರು ಅವನ್ನ. ಆಮೇಲೆ ಅಲ್ಲಿಂದ ನೋಡ್ಬಿಟ್ಟು ಆದ್ಮೇಲೆ ಹುಚ್ಚನ ಮಕ್ಕಳು ಅಂತ ನಾವು ಹೋಗಿ ಹಿಂಗೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ಹೋಗಿ ಎತ್ಕೊಂಡು ಬಂದವು ನಾವು ಆ ಕಡೆ. ಯಾವುದೋ ಒಂದು ರೌಡಿ ಕೇಸ್ಗಳಿಗೆಲ್ಲ ಹೋದಾಗ ಎಲ್ಲ ನನ್ನ ಮಕ್ಕಳ ಏನೇನೆಲ್ಲ ಸ್ಟ್ರಾಟಜಿ ಮಾಡ್ತಾರಲ್ಲ ಕಳ್ಬಡಿ ಮಕ್ಕಳು ಇವರು ಅಂತೇಳಿ ಕೊನೆಗೆ ನೋಡ್ದಂಗೆ ನಮಗೆ ಗಾಬರಿ ಆಗೋಯ್ತು. ಹಂಗೆ ಇದಾವೆ ಅವರು ಹಂಗೆ ಬಿಟ್ಕೊಂಡಿದ್ರು. ಆಮೇಲೆ ಸರಿ ಆಯಿತು, ಇಂಥ ಒಂದು ಇದು ರಿವೆಂಜ್ ಮಾಡೋದಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರು ನಿರಂತರವಾಗಿ. ಅವತ್ತೊಂದು ದಿವಸ ಏನಾಗೋಯ್ತು, ಇವನು ಬರ್ತಾನೆ ಇವನು ಮುಲಾಮ ಅಲ್ಲಿಗೆ ಬರ್ತಾನೆ, ಮಂಡ್ಯ ಕೃಷ್ಣ ಮನೆ ಹತ್ರ ಬರ್ತಾನೆ. ಅಲ್ಲೊಂದು ಡೀಲ್ ಇದೆ, ಅಲ್ಲಿ ದುಡ್ಡಿಗೆ ಬರ್ತಾವನವನು ಅನ್ನುವಂಥದ್ದು ಹಿಂದಿನ ದಿವಸನೇ ಅವನಿಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು ಕೊರಂಗುಗೆ. ಇವರೆಲ್ಲ ಟೀಮ್ ರೆಡಿ ಮಾಡ್ಕೊಂಡು ಏನು ಮಾಡಿದ್ರು, ಕರೆಕ್ಟಾಗಿ ಅಲ್ಲಿ ಫೋನ್ ಹೊಡ್ದ, ಹಣ ಬಂದಿದ್ದಾನೆ ಅಂದ್ಬಿಟ್ಟು ಅಂತ. ಬಂದದ್ದು ಏನಾಯ್ತು, ಏನು ಕತೆನೋ ಒಳಗೆ ಹೋಗ್ತಾ ಇದ್ದಂಗೆ ಅವ್ನು ಫೋನ್ ಬಂದಿದೆ ಅವನಿಗೆ. ಯಾರಿಗೆ? ಕೊರಂಗುಗೆ, ಮುಲಾಮುಗೆ. ಒಳಗಡೆ ಹೋಗಿ 1 ನಿಮಿಷನೂ ಇರಲಿಲ್ಲ ಅವನು ಮನೆ ಒಳಗಡೆ. ಹೋದ ತಕ್ಷಣ ಅದೇನಾಯ್ತು, ಇಮಿಡಿಯೇಟಾಗಿ ಕಾರ್ ಹತ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟು ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಅಂದರೆ ಏನು ಫೋನ್ ಅದು ಅಂತ ಹೇಳಾದ್ಮೇಲೆ ಇವರು ಇಂಥವ್ರು ನಿನಗೆ ಫಾಲೋ ಮಾಡ್ತಾವ್ರೆ ಅಂತ ಅನ್ನುವಂಥದ್ದು ಬಂದಿದೆಯಾ ಯಾರಿಗೂ ಗೊತ್ತಿಲ್ಲ. ಅದು ತಕ್ಷಣ ಇಮಿಡಿಯೇಟಾಗಿ ಹೊಟ್ಟೋಗ್ಬಿಟ್ಟವನೇ. ಹೋದ ತಕ್ಷಣವೇ ಒಂದು 2-3 ನಿಮಿಷ 4 ನಿಮಿಷ ಅಲ್ಲಿ ಕವರ್ ಮಾಡ್ಕೊಂಡಿದ್ರಲ್ಲ, ಬಂದಿದ್ದಾರೆ ತಕ್ಷಣ ಸಿಗಲಿಲ್ಲ ಅವನು. ಒಳಗೆ ಹೋಗ್ತಾರೆ, ಮಂಡ್ಯ ಕೃಷ್ಣನ ಒಳಗೆ ಹೋಗ್ತಾರೆ. ಒಳಗೆ ಹೋದ ತಕ್ಷಣವೇ ಅವನು, ಏನ್ರಿ ಹೆಂಗೆ ಬರ್ತಾಯಿದ್ದೀರಿ, ನೋಡ್ಕೊಂಡು ಬನ್ನಿರಿ, ಇವರೆಲ್ಲ ಸಂಸಾರಸ್ಥರ ಮನೆ, ಹಾಗೆ ಹೀಗೆ ಹಿಂಗೆ ನುಗ್ತಿರಲ್ಲ ನೀವೆಲ್ಲ
ಯಾರು ಇವನು ಮಂಡ್ಯ ಕೃಷ್ಣ. ಮಂಡ್ಯ ಕೃಷ್ಣ ಇವ್ರ ಬಗ್ಗೆ ತೀರಾ ಈ ಥರ ನಟೋರಿಯಸ್ಗಳ ಬಗ್ಗೆ ಅವ್ನು ತಿಳ್ಕೊಂಡಿರಲಿಲ್ಲ. ಓಕೆ ಓಕೆ ಏನು ಹಿಂಗೆ ಗೊತ್ತಿರಲ್ಲ, ಏನು ಇದೇನು ಸುಳೆ ಮನೆ ಅನ್ಕೊಬಿಟ್ರಾ? ಹಾಂ, ಏನು ಯಾರು ಗೊತ್ತು, ಇವೆಲ್ಲ ಬೇಕಾಗಿಲ್ಲ, ನನ್ನ ಹತ್ರ ಎಲ್ಲ ಇಟ್ಕೊಬಿಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಟಿ ಸಿ ರಾಜ ಹಿಂದ್ಗಡೆ ನಿಂತ್ಕೊಂಡಿದ್ದ ಅವನು. ಟಿ ಸಿ ರಾಜ ಕೊರಂಗು ಶಿಷ್ಯನೇ, ಅವನು ರೌಡಿನೇ, ಮಾಳ್ಗಳವನು. ಅವನು ತೆತ್ತದೆ ಒಂದು ಲಾಂಗ್ ತಗೊಂಡು ಹೊಡೆದ ಒಂದೇ ಏಟು ಅವನಿಗೆ, ಒಂದೇ ಏಟು. ಇಲ್ಲಿ ಹೊಡೆದಿರುವಂಥದ್ದು ಒಂದು ಏಟು ಹಂಗೆ ಓಪನ್ ಆಗಿಬಿಟ್ಟಿದೆ. 1 ತಿಂಗಳಾದ್ಮೇಲೆ ಸತ್ತ ಅವನು ಹಾಸ್ಪಿಟ್ಲ್ ಒಳಗಡೆ, ಮಲಿ ಹಾಸ್ಪಿಟ್ಲ್ ಒಳಗಡೆ ಅಡ್ಮಿಟ್ ಮಾಡಿಕೊಂಡು. ಅವನು ಒಂದೇ ಏಟು ಹೊಡೆದಿರೋದು. ಅಮ್ಮನ್ ಯಾರ ಹತ್ರ ಮಾತಾಡ್ತೀಯ ನೀನು? ಹಾಂ, ಅಷ್ಟೊಂದು ಕೊರಂಗು ನುಗ್ಗೋಡ ಹೊಡೆದ್ಬಿಟ್ಟ ಅವನು. ಕಣೆ ಕೊಲ್ಲು ಅಂದರೆ ಇಲ್ಲೇ ಇಲ್ಲಾರ ಬಿದ್ದಿದ್ರೆ ಬದುಕ್ಬಿಡ್ತಿದ್ದ ಅವನು. ಯಾವಾಗ ಈ ಇದ್ರಲ್ಲಿ ಬೀಳ್ತಲ್ಲ, ಬಲವಾದಂಥ ಏಟ್ ಬಿದ್ದುಬಿಡ್ತಲ್ಲ, ಓಪನ್ ಆಗಿಬಿಟ್ಟು ಒಳಗಡೆ ಬ್ಲಡ್ ಕ್ಲಾಟ್ ಆಗಿ ಅವತ್ತೊಂದು ದಿವಸನೇ ಅವ್ನಿಗೆ ಅನ್ಕಾನ್ಸಿಯಸ್ ಆಗಿಬಿಟ್ಟಿದ್ದ. ಕೊನೆಗೆ ಅವನು ಹೆಚ್ಚು ಕಡಿಮೆ 1 ತಿಂಗಳಾದ್ಮೇಲೆ ಅವ್ನು ಸತ್ತೋಗ್ಬಿಡ್ತಾನೆ. ಸತ್ತೋಗ್ಬಿಟ್ಟಾದ್ಮೇಲೆ ಏನಾಗ್ತು, ಇದು ಅನ್ನೆಸರಿ ಮರ್ಡರ್ ಅಲ್ಲ ಸರ್, ಅನ್ನೆಸರಿ ಮರ್ಡ್ರು. ಆಮೇಲೆ ಇವ್ರು ಇಷ್ಟು ಜನ ಇದ್ರಲ್ಲ, ಮಚ್ಚಿನ ಮರ್ಡರ್ ಆದಮೇಲೆ ಆಚೆ ಏನು ಮಾಡಬೇಕು, ಯಾರಿಗೆ ಎಗರಿಸ್ಬೇಕು, ಏನು ಮಾಡಬೇಕು ಇವ್ರನ್ನೆಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಮಗೊಂದು ಚಾನ್ಸ್ ಸಿಕ್ತು, ಈ ನನ್ನ ಮಕ್ಕಳನ್ನ ಹೆಂಗೆ ದಬ್ಬ ಒಳಗೆ ಬಿಸಾಕಬೇಕು ಅಂತ. ಒಂದು ಎಲ್ಲ ಎಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ ಗೌರಿ ಇವ್ರನ್ನೆಲ್ಲ ಹಿಡಿಕೆ ಅಂತ ಅಂದರೆ ಅದನ್ನ ಪುಸ್ತಕದಲ್ಲೂ ಬರೀಕಾಗಲ್ಲ ದೇವರಾಣೆ, ಆಮೇಲೆ ಹೇಳೋಕ್ಕೂ ಆಗಲ್ವೇನೋ. ಆ ಮಟ್ಟದಲ್ಲಿ ಇವ್ರನ್ನ ನಾವು ದಬ್ಬಿ ಚೆಚ್ಚಿ ಒಳಗೆ ಬಿಸಾಕಬೇಕು ಅಂತ ಹೇಳ್ಬಿಟ್ಟು ಅಂತ ಒಂದಲ್ಲ ಒಂದು ಸಾರಿ ಅಲ್ಲೇ ನಮ್ಮ ಗೊಲ್ರಟ್ಟಿ ಅಂತ ಬರುತ್ತೆ, ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ನಾವು ಹುಡುಕ್ತೇ ಇರುವಂಥ ಜಾಗಗಳೇ ಇಲ್ಲ. ತಮಿಳ್ನಾಡು, ಆಂಧ್ರ ಆ ಕಡೆ ಸೈಡು, ನೆಲ್ಲೂರು ಕಡೆ ಊರು, ನಮ್ಮ ಚಿತ್ತೂರು ಡಿಸ್ಟ್ರಿಕ್ಟಲ್ಲೂ ಮನೆ ಇದೆ, ಅವ್ರ ಸಂಬಂಧಿಕರುಗಳಿದ್ದಾರೆ. ಆ ಕಡೆ ನೆಲ್ಲೂರು ಕಡೆನೂ ಅವ್ರ ಕಡೆಯವರೆಲ್ಲ ಭಾಳ ಸಂಬಂಧಿಕರಿದ್ದಾರೆ. ಹುಡ್ಕಾಡ್ಕೊಂಡು ಸುಮಾರು 1-2 ತಿಂಗಳು ನಾವು ಫಕೀರ್ ಥರ ಆಗ್ಬಿಟ್ಟು ಹುಡುಕಿ ನಮಗೆ ಪ್ರೆಷರ್ ಬೇರೆ. ಅಂದರೆ ಕೇಳ್ತಾ ಇರಲಿಲ್ಲ, ನಾವು ಅಸಾಧ್ಯವಾದಂಥ ಕೆಲಸ ಮಾಡ್ತಾಯಿದ್ದೋ. ನಮ್ಮ ಮೇಲೆ ಭಾಳ ಅಪಾರವಾದಂಥ ನಂಬಿಕೆ ಇತ್ತು ಎಲ್ರಿಗೂ, ಅಧಿಕಾರಿಗಳಿಗೆ ಯಾರೂ ಕೇಳ್ತಿರ್ಲಿಲ್ಲ. ಇವರು ಮಲಗ್ತಾನೆ ಇಲ್ಲ, ಅವರು ನೈಟ್ನಲ್ಲಿ ಇವರು ಆ ಮಟ್ಟದ ಕೆಲಸ ಮಾಡ್ತಾವ್ರೆ ಅಂತ ಅಷ್ಟು ನಮ್ಮ ಮೇಲೆ ನಂಬಿಕೆ ಇತ್ತು. ಆಮೇಲೆ ಒಟ್ಟಿನಲ್ಲಿ ಅವ್ರ ಗ್ಯಾಂಗ್ನವ್ರು ಯಾರಿದ್ದಾರೆ ಅಂತಾರೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಕಂಪ್ಲೀಟ್ ತೊಗೊಬಂದು ಒಂಥರ ಬಾಂಡ್ಲೆ ಮಾಡ್ಕೊಬಿಟ್ಟಿದ್ವಿ ನಾವು. CCBನಲ್ಲಿ ತರೋದು ಫ್ರೈ ಮಾಡೋದು ಯಾರಿಗೂ ಹಂಗೆ ಒಬ್ಬರು ಹಾಗೆ ನೆಟ್ಟಿಗೆ ಮಾಡಿ ಬಿಡ್ತಾನೆ ಇರಲಿಲ್ಲ ನಾವು. ಅವ್ರು ಹೋದ್ರ ಅಂದ್ರೆ ಬೇರೆದಲ್ಲಿ ಕುಂಟ್ಕೊಂಡೇ ಓಡಾಡ್ಬೇಕು ತಿಂಗಳಾರ್ಗಟ್ಲೆ, ಹಂಗೆ ಮಾಡಿ ಕಳಿಸ್ತಾ ಇದ್ವಿ. ಯಾಕಂದ್ರೆ ಇದೆಲ್ಲ ಸುಮಾರು ವರ್ಷದಿಂದ ನೋಡ್ಬಿಟ್ಟಿದ್ವಲ್ಲ ನಾವು ಕಣ್ಣಾರೆ. ಏನಾದರೂ ಒಂದು ಗತಿ ಕಾಣಿಸ್ಬೇಕು, ಕಿತ್ತಾಕ್ಬೇಕು ಇವ್ರನ್ನ ಬೇರೆ ಸಮೇತ ಅಂದ್ಬಿಟ್ಟು ಅಂತ. ಆಮೇಲೆ ಏನಾಗೋಯ್ತು, ಒಂದು ದಿವಸ ಆ ಗೊಲ್ರಟ್ಟಿ ಹತ್ರ ಅವಾಗೆಲ್ಲ ಬೆಳೆದಿರಲಿಲ್ಲ ಅದೆಲ್ಲ ಏರಿಯಾಗಳೆಲ್ಲ. ಗೊಲ್ರಟ್ಟಿ ಅಂದರೆ ಈ ಕಡೆ ಮಾಗಡಿ ರೋಡಲ್ಲಿ ಬರುತ್ತೆ ಸರ್. ಅದು ನಮ್ಮ ಸುಮ್ನಳ್ಳಿ ಬಿಡ್ತೀವಲ್ಲ, ಮುಂದೆ ಹೋದರೆ ವಿಶ್ವನೀಡಮಿಂದ ಮುಂದೆ ಹೋದರೆ ಬರುತ್ತದು. ಲೆಫ್ಟು ರೈಟೆಲ್ಲ ಬರೀ ಅದು ಇದು ಮುಳ್ಳು ಬೆರ್ಕೊಂಡು, ಅದು ಎಲ್ಲ ಒಂದು ಸಿಕ್ಕಾಬಟ್ಟೆ ಖಾಲಿ ಜಾಗ. ಆಮೇಲೆ ಇವ್ರು ಏನೇನು ಅದು ಇದು ವೇಸ್ಟ್ ತೊಗೊಂಡೋಗಿ ಬಿಸಾಕಿರೋದು ಜನಗಳೇ ಎಲ್ಲ ಬಿದ್ದೋಗ್ಬಿಟ್ಟಿದ್ದ ಜಾಗ ಎಲ್ಲ. ಅಂಥ ಕಡೆ ಒಂದು ಯಾವುದೋ ಹಳೆ ಕಿತ್ತೋದೊಂದು ಯಾವುದೋ ಒಂದು ಟೈಲ್ಸ್ ಫ್ಯಾಕ್ಟ್ರಿ ಇತ್ತು. ಟೈಲ್ಸ್ ಬಿಟ್ಟುಬಿಟ್ಟಿದ್ರದ, ಅದೇನು ಓಡ್ತಾ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ, ಎಂಥದ್ದಿಲ್ಲ. ಅದಕ್ಕೆ ಮೊದಲೇ ಒಂದು ಲೇಔಟ್ ಇತ್ತು ಚಿಕ್ಕ, ಯಾವುದೋ ಆ ಕಾಲದಲ್ಲಿ ಮಾಡಿದವರು. ಒಂದು 8-10 ಮನೆಗಳೆಲ್ಲ ಮಾಡ್ಕೊಂಡಿದ್ರು. ಪಾಪ ಯಾರೋ ಚಪ್ಪರ್ ಆಯ್ರು, ಯಾಕೆಂದರೆ ಅಲ್ಲಿಂದ ಚಪ್ಪರ್ಗಳು ತಂದು ಹಾಕೋರು. ಆ ವಿಶ್ವನಿ ಡಮ್ ಹತ್ರ ಒಳಗಡೆ ಜಾಗ ಇತ್ತು, ಅಲ್ಲಿಗೆ ಸಿಕ್ಕಾಪಟ್ಟೆ ತೊಗೊಂಡೋಗಿ ಬೆಂಗಳೂರು ಡಂಪ್ನೆಲ್ಲ ಹಾಕ್ತಾಯಿದ್ರು. ಅದನ್ನು ಹಾಯ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ರು ಅವರು. ಹಾಯ್ಕೊಳ್ಳು ಮಾರ್ಕೊಳ್ಳೋದು. ಅದು ಯಾವುದೋ ಖಾಲಿ ಇವು ಶೆಡ್ಗಳಿದ್ದೋ ಯಾರೋ ಕಟ್ಟಿದ್ದವು ಅಬ್ಯಾಂಡನು, ಅದ್ರಲ್ಲಿ ವಾಸ ಮಾಡ್ಕೊಂಡಿದ್ರು. ನಾವೇನು ಮಾಡಿದ್ವಿ, ಗಾಡಿನ ಅಲ್ಲೇ ಮೇಲ್ಗಡೆ ನಿಲ್ಲಿಸ್ಕೊಂಡು, ನಮ್ಮದೊಂದು ಗಾಡಿ ಇತ್ತು 157, ಅಂದರೆ ಟಿ ಟಿ ಪೊಲೀಸ್, ಅದರಲ್ಲೇ ಹೋಗ್ತಿದ್ದು ನಾವೆಲ್ಲ TTಲೇ. ಆಮೇಲೆ ಬೇಕು ಅಂದರೆ ಒಂದು ಜೀಪ್ಗಳು ತಗೋ, 1-2-3 ಜೊತೆ. ಇಲ್ಲ, ಪೊಲೀಸ್ ಅಂತ ಇರಲಿಲ್ಲ. ಅದು ಎಲ್ಲಿ ಹೋಗ್ಬೇಕಾದಾಗ ಕ್ಯಾಮಫ್ಲೋಸ್ ಮಾಡು ಏನಾದರೂ ಇಲ್ಲ ಇದ್ದಾಗ. ಆಮೇಲೆ ನೋಡಿದಾಗಲೇ ಗೊತ್ತಾಗ್ಬಿಡೋದು, ನೀಲಿ ಇದಿತ್ತಲ್ಲ, ಬಿಳಿದಿರಲಿಲ್ಲ, ಅದೊಂದೇ ಪ್ರಾಬ್ಲಮ್ಮು. ಗೊತ್ತಾಗ್ತಿತ್ತು. ಗೊತ್ತಾಗದೇ ಇರೋ ಥರ ಹೋಗ್ಬೇಕು ಅಂದರೆ ಜೀಪ್ಗಳು, ಕಾರ್ಗಳು, ಬೇರೆ ಥರ ಎಲ್ಲ ಬಳಸ್ಕೊಳ್ತಿದ್ವಿ. ಅಲ್ಲಿಗೆ ಹೋದಾಗ ಏನಾಯಿತು, ಕೆಳಗೆ ಇಳ್ಕೊಂಡಾದ್ಮೇಲೆ ಎಲ್ಲ ಬ್ಯಾಟ್ರಿ ಹಾಕ್ಕೊಂಡು ಆ ಶೆಡ್ ಹತ್ರ ಹೋಗ್ಬೇಕು. ನೈಟು ರಾತ್ರಿ ಹೆಚ್ಚು ಕಡಿಮೆ 1-2-2:30 ಆಗಿರ್ಬೇಕು. ಏನು ಇನ್ಫಾರ್ಮೇಶನ್ ಬಂದಿತ್ತು ಸರ್ ನಿಮಗೆ? ಅಂದರೆ ಅಲ್ಲ ಅವರೇ ನೈಟು
ಓಕೆ. ಆ ಕಡೆ ಕೆಳಗಡೆಯಿಂದ ಅವ್ರದ್ದು ಒಂದು ದಾರಿ ಇದೆ, ಆ ಕೆಳಗಡೆ ಕಡೆ ಅವರು ಉಳ್ಕೊಂಡಿದ್ದಾರೆ. ಅವರು ಒಂದು ಗಾಡಿ ನಿಲ್ಸ್ಕೊಂಡಿರ್ತಾರೆ ಆ ಕಡೆ ಸೈಡು, 2 ವೀಲರ್ಗಳು ಇವನ್ನೆಲ್ಲನೂ. ಯಾರು 4 ವೀಲರ್ ನಿಲ್ಸ್ಕೊಳ್ಳೋದಿಲ್ಲ, ಎಲ್ಲ ಗಿಡದೊಳಗಡೆ ನಿಲ್ಲಿಸ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಅಂತ ಆಮೇಲೆ ಏನಾಗೋಯ್ತು, ನಾವು ಹಂಗಾದ್ರೆ ಕೆಳಗಡೆ ಹೋಗೋಣ. ಇಲ್ಲ, ನೀವು ಕೆಳಗಡೆ ಬರೋಕೆ ಆಗೋದಿಲ್ಲ, ಸಣ್ಣ ದಾರಿ ಇದೆ, ಬಟ್ಟೆ ಗಿಟ್ಟೆಲ್ಲ ಹಿಡ್ಕೊಬಿಡ್ತಾವೆ, ಮುಳ್ಳುಗಳಿದ್ದಾವೆಲ್ಲ ತುಂಬ, ಅದು ಜಾಸ್ತಿ ಬೆಳ್ಕೊಬಿಟ್ಟಿದೆ, ನೀವು ಮೇಲ್ಗಡೆಯಿಂದನೇ ಹೋಗಿ ಅಂತ ಹೇಳಿದ್ದೆ ನಮ್ಮವನು ಹೇಳ್ದ. ಅವನು ಬಂದ, ನಮ್ಮವನು ಸ್ವಲ್ಪ ದೂರ ತೋರಿಸ್ಕೊಡ್ತೀನಿ ಅಂದ್ಬಿಟ್ಟು ಅಂತ. ಇನ್ಫಾರ್ಮರಾ? ಹಾಂ, ಯಾವ್ದೋ ಪೊಲೀಸನ? ಇಲ್ಲ, ನಮ್ಮವನು ಯಾರೋ ನಮ್ಮ ಇನ್ಫಾರ್ಮೆಂಟು. ಆಮೇಲೆ ಸರಿ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದ. ಆ ಚಪ್ಪರ್ ಇದ್ವಲ್ಲ, ಮನೆಗಳೆಲ್ಲ ಇದ್ವಲ್ಲ, 3-4 ಮನೆಗಳೆಲ್ಲ ಇದ್ವಲ್ಲ ಫುಲ್ಲು. ಆ ಮನೆಗಳ ಹತ್ರ ಒಂದು 8-10 ನಾಯಿಗಳು ಹೆಂಗೆ ಅಟ್ಯಾಕ್ ಮಾಡಿಬಿಟ್ಟು ನಮ್ಮನ್ನು ಅಂದರೆ, ನಮ್ಮನೊಬ್ಬಂದ ಇವನ ಪ್ಯಾಂಟ ಹಿಡಿದುಬಿಟ್ಟು ನಾವು 7-8 ಜನ ಎಷ್ಟು ಹೊಡೆದ್ರು ಬಿಡಲ್ಲ, ಪ್ಯಾಂಟ್ನ ಹಿಡ್ಕೊಬಿಟ್ಟಿದೆ, ಕಚ್ಬಿಟ್ಟು ಎಷ್ಟು ಲೇಟಾರ ಹೊಡೀರಿ ಬಿಡ್ತಾ ಇಲ್ಲ. ನಾವು ನಮ್ಮ ಕೈಯಲ್ಲಿ ದೊಣ್ಣೆಗಳಿದ್ದಾವೆ. ಆಮೇಲೆ ಕೆಲವು ಜನ ಆಕ್ಸೆಲ್ ಬ್ಲೇಡೆಲ್ಲ ಆಕ್ಸೆಲ್ ಇಟ್ಕೊಂಡಿದ್ದೋ, ನಮ್ಮಲ್ಲಿ ದೊಣ್ಣೆಗಳೆಲ್ಲ ಏನಾರ ಹೋಯ್ತಾರೆ ಲಟ್ನ ನೋಡಿದ್ಬಿಟ್ಟು ಬಿಡಿಸ್ಬಿಡೋಕ್ಕೆ. ಆಕ್ಸೆಲ್ಲು ಇದ್ರ ಮೋಟರ್ ಸೈಕಲ್ ಆಕ್ಸೆಲ್ ಇರ್ತಾವೆ ನೋಡಿ, ಅವೆಲ್ಲ ಬಳಸುವ. ನಾವೇನು ಸುಮ್ಮನೆ ಇವ್ರಿಗೆ ಅಷ್ಟು ಸುಲಭಕ್ಕೆ ಇವ್ರಿಗೆಲ್ಲ ಹಂಗೆ ಬಿಟ್ಟಿಲ್ಲ ಅವ್ರನ್ನ. ನಾವು ಮುರಿದಾಕ್ಬಿಡ್ತೀವಿ ಅಷ್ಟೇ, 2ರಲ್ಲಿ ಹೆಜ್ಜೆ ಇಟ್ರಿ ನಾವು ಹೋಗ್ಬಿಡ್ಬೇಕು ಬಂಡಿ ಚಿಪ್ಪು. ಆಮೇಲೆ ನಾವಿತ್ತು ಭಾಳ ಲೇಟ್ ಮಾಡಿಬಿಡ್ತದು, ಒಂದು 5 ನಿಮಿಷ ಆಟ ಆಡಿಸ್ಬಿಡ್ತು ನಾಯಿಗಳು. ಆಮೇಲೆ ತಗೊಂಡು ಇನ್ನೇನು ಮಾಡೋದು, ಡಮಾರ್ ಅಂತ ಹೊಡೆದು ಬಿಟ್ಟು ವಿಧಿನೇ ಇಲ್ಲ, ಬಿಡ್ತಾನೆ ಇಲ್ಲ. ಎಷ್ಟು ಹೊಡೆದ್ರು ಸಾಯಿಸ್ಬೇಕಂತ ನಾವು ಬುರುಡೆ ಹೊಡೆದು ನಮ್ಗೆ ಅದನ್ನ ಸಾಯಿಸೋಕೆ ಇದಾಗಲ್ಲ. ಆಮೇಲೆ ಯಾವಾಗ ಒಂದು ವೈರ್ ಮಾಡಿದ ತಕ್ಷಣ ಬಿಡ್ದ ತಕ್ಷಣ ವಿಧಿನೇ ಇಲ್ಲ, ಫೈರ್ ಆಗೋಯ್ತಲ್ಲ. ಅಷ್ಟೊತ್ತಿಗಾಗಲೇ ನನ್ನ ಮಕ್ಕಳು ಈ ನಾಯಿಗಳು ಯಾವಾಗ ಬೊಗಳ್ಬಿಟ್ವಲ್ಲ, ನಮ್ಮ ಮಕ್ಕಳೆಲ್ಲ ಆಗಲೇ ಖಾಲಿ ಆಗ್ಬಿಟ್ಟವ್ರೆ. ತಕ್ಷಣ ಕೆಳಗಡೆ ಹೋದ್ವಿ ನಾವು ಇಮಿಡಿಯೇಟಾಗಿ, ಬಿಟ್ಬಿಟ್ಟು ಓಡೋಗ್ಬಿಟ್ಟು ಎಲ್ಲ. ಅಷ್ಟೊತ್ತಿಗೆ ಅವ್ರ ಚಪ್ಪರ್ಗಳೆಲ್ಲ ಎಲ್ಲ ಎದ್ದುಬಿಟ್ಟು ಬಂದರು. ಅದು ಅವ್ರು ಬಂದ್ರೂ ಬಿಡ್ತಾ ಇಲ್ಲ. ಅದು ಒಂದು ನಾಯಿಗಳು ಆ ಥರ ಫೆರೋಷಿಯಸ್ ಆಗಿರ್ತವೆ. ಅದಾದಮೇಲೆ ಹೋದ್ವಿ, ಎಲ್ಲ ಹೋದ್ರೆಲ್ಲ ಮೋಟ್ರ್ ಸೈಕಲ್ಗಳು ಎತ್ಕೊಂಡು ಹೋಗೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಎಲ್ಲ ಹಂಗಂಗೆ ಗಿಡದಲ್ಲಿ ಇದ್ದಾವೆಲ್ಲ ಒಂದು ಎಷ್ಟು 12-13 ಮೋಟ್ರ್ ಸೈಕಲ್ಗಳಿದ್ದವು ಫುಲ್ಲು. ಅಂದರೆ ಇನ್ನೆಷ್ಟು ಜನ ಇದ್ರು ಲೆಕ್ಕ ಹಾಕೊಳ್ಳಿ ಒಳಗಡೆ. ಆಮೇಲೆ ಅಲ್ಲಿ 2-3 ಪ್ಯಾಂಟ್ಗಳು, ಕಿತ್ತೋಗಿರೋ ನಿಕ್ಕರ್ಗಳು, ಆಮೇಲೆ ಕೆಳಗಡೆ ಎಲ್ಲ ಈ ಕಾರ್ಡ್ಬೋರ್ಡ್ ಗೊತ್ತಲ್ಲ ಸರ್, ಇವು ಬಾಕ್ಸ್, ಅವು ಆ ಶೀಟ್ಗಳು ಪೂರ್ತಿ ಅದನ್ನೆಲ್ಲ. ಆಮೇಲೆ ಮಳೆಗಳೇ ಬರ್ತದೆ ಅಂತೇಳಿ ಅಂತ ಆ ಕಡೆ ಮುರಿದೋಗಿತ್ತು ಶೀಟ್ಗಳು, ಅದನ್ನೆಲ್ಲ ತಂದು ಡಬಲ್ ಹಾಕಿ ಎಲ್ಲ. ಅಂದರೆ ಎಲ್ಲೂ ಇಲ್ಲ, ಯಾವುದೂ ಜಾಗ ಇಲ್ಲ, ಇದು ಸೇಫ್ಟಿ, ಇದು ಯಾವನು ಬರೋಕ್ಕಾಗಲ್ಲ ಅಂತ ಮಾಡ್ಕೊಂಡು ಈ ಜಾಗ ಅದು ಬಿಡಲಿಲ್ಲ. ಅಂದರೆ ಇಂಥ ಜಾಗಗಳಿಗೆಲ್ಲ ನುಗ್ಗಿ ನನ್ನ ಮಕ್ಕಳಿಗೆ ನೆಮ್ಮದಿ ಕೆಡಿಸ್ಬಿಟ್ಟಿದ್ದೀವಿ ನಾವು. ಬಟ್ ಏನು ಲೈಫ್ ಸರ್ ನನ್ನ ಮಕ್ಕಳದು, ಏನೆಲ್ಲ ಸರ್ ನಮ್ಗೊಂಥರ ಯಾಕೆ ಬೇಕು ಅಂತ ಅನ್ಸಲ್ಲ. ಅಲ್ಲ, ಈ ಜೀವನನ ಇದು? ಅಲ್ಲ, ಈ ಥರ ಜೀವನ ಮಾಡಬೇಕಾ? ಇಂಥ ಪಾತಕ ಲೋಕ ಎಲ್ಲ ಮಾಡಿ ಹಿಂಗೆಲ್ಲ ಮಾಡಿಕೊಂಡು, ನಾನೊಬ್ಬ ಅಂಡರ್ವರ್ಲ್ಡ್ ಡಾನ್ ಅಂದ್ಕೊಂಡು ಚಪ್ರಸಿಗಳು ಎಲ್ಲೆಲ್ಲೋ ನಾಯಿ ಥರ ಹಿಂಗೆಲ್ಲ ಸಂದಿಲೆಲ್ಲ ಸರ್ ಬೇಲಿ ನಿಂತ್ಕೊಂಡು ಹಿಂಗೆ ರಿಸರ್ಚ್ ಮಾಡಲ್ಲ, ಇಟ್ಬಿಡ್ತೀವಿ ಗುಂಡ ಅಂತ. ಬೇಲಿ ಪಕ್ಕದಲ್ಲಿ ನಿಂತ್ಕೊಂಡು ಅವರು ಉಚ್ಚವಯ್ಯಲ್ರು. ಆ ಮಟ್ಟದ ಭಯ ಇರ್ತದೆ. ನಾವು ಯಾರಿಗಾರ ಹೊಡೆದ್ಬಿಡ್ತೀವಿ ಅಂತಂದರೆ ಬಾಟ್ಲು ಇಟ್ಕೊಂಡು ಕೂತ್ಕೋತಾರೆ ಕಳ್ಳನ ಮಕ್ಕಳು. ಗಾಡಿ ಒಳಗಡೆನೆ ಕೆಳಗೂ ಇಳಿದಿಲ್ಲ ಅವರು. ಅಂದರೆ ಜೀವ ಭಯ ಮನುಷ್ಯನಿಗೆ ಹಂಗೇನೆ ಸರ್. ಮನುಷ್ಯನಿಗೆ ಹೊಡಿತೀವಿ ಅಂತ ನಾವು ಡಿಕ್ಲೇರ್ ಮಾಡ್ಬಿಟ್ಟು ಅವ್ನು ಹೊಡೆದಾಕ್ತೀವಿ ಅಂತ ಹೇಳ್ಬಿಟ್ಟು ಹುಡುಕಾಟ ಶುರುವಾಗ್ಬಿಟ್ರೆ ಅವನ ಜೀವ ಅರ್ಧ ಹೊಟ್ಟೋಗ್ಬಿಡ್ತದೆ. ಬಡ್ಡಿ ಮಗಂದು ಔಟ್ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತಾನೆ ನನ್ನ ಮಗ. ಅವನು ಅರ್ಧನೇ ಔಟ್. ಅವನು ಮನುಷ್ಯ ಶಕ್ತಿನೇ ಕಳ್ಕೊಬಿಡ್ತಾನೆ. ಹಂಗೆ ಆಗ್ಬಿಡ್ತಾರೆ ಇವರು. ಸರ್ ಹೊಡಿತೀವಿ ನಾವು ಅಂತ ಯಾವಾಗ ಅಂತ ಹೇಳ್ಕೊಂಡು ನಾವು ಅಲ್ಲಿ ಡಿಕ್ಲೇರ್ ಮಾಡಿಬಿಡ್ತೇವೆ. CCB ಇಂದ ತಿಳ್ಕೊತಾರೆ ಇನ್ಫಾರ್ಮೇಷನು. ಅಲ್ಲಿ ಯಾರು ಹೊಡಿತಾರಂತೆ, ನಾವು ಸುಮ್ಮನೆ ಇಂಥವನು ಬರೆದ್ಬಿಟ್ಟು ಅಂದರೆ ಮಾಡಿರುವ ನಾವು ಇವ್ನ ಕತೆ ಫಿನಿಶ್ ಸರಿ ಅಂತ ಇದು ಪಾಸ್ ಆಗಬೇಕು ಅಲ್ಲಿಂದ. ನಾವು ಯಾರಿಗೂ ಹೇಳ್ಬಿಡ್ದ್ರೋ, ಒಬ್ರಿಗೂ ಹೇಳ್ಬಾರ್ದು, ನೀವು ಅದು ಹುಷಾರ್ ಹಿಂಗೆ ಗೌಪ್ಯವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬರೆದ್ಬಿಡೋದು. ಅದು ಆಕಾಶವಾಣಿ ಹೋದಂಗೆ ಹೋಗ್ಬಿಡೋದು ಎಲ್ರಿಗೂ. ಒಳ್ಳೆ ಐಡಿಯಾ. ಅದು ಹೇಳಬೇಡಿ ಅಂದ್ರೆ ಮತ್ತೆ ಅದು ಹೋಗೇ ಬಿಡುತ್ತೆ. ಅದು ಹೇಳಬೇಡಿ ಅಂದ್ರೆ ಜಾಸ್ತಿ ಹೋಗೋದು. ಹಂಗಾಗ್ಬಿಟ್ಟು ಏನಾಗೋಗಿತ್ತು, ಅವನು ತಲುಪಿಡುವ ಅವ್ರಿಗೆ ತಲುಪಿಬಿಟ್ಟು ಅವರು ಎಲ್ಲ ಮಾತಾಡ್ಕೊಂಡಿರುತ್ತೆ. ಬೋರ್ಡ್ ಮೇಲೆ ಬಿದ್ದೋಗೈತಂತೆ ಹೆಸರು ಅಂತ. ಬೋರ್ಡ್ ಮೇಲೆ ಹೆಸರು ಬಿದ್ದೋಗೈತಂತೆ ಅಂದರೆ ಹಂಗಂದ್ರೆ ಗ್ಯಾರಂಟಿ ನಾವು ಬಿದ್ದೋಯ್ತೀವಿ, ಕೆಳಗಡೆ ಹಾಕ್ಬಿಡ್ತಾರೆ ನಮಗೆ ಅಂತ. ಹೀಗೆ ಸುಮಾರು 3-4 ಆಪ್ರೇಷನ್ಗಳು ಮಾಡಿದ್ವಿ ಸರ್. ಆಮೇಲೆ ಕೊನೆಗೆ ಎಲ್ಲ ಒಟ್ಟಿಗೆ ಸಿಗಲಿಲ್ಲ. 2 ಇಬ್ಬಿಬ್ರು 3 ಜನ 4 ಜನ ಎಲ್ಲ ಫುಲ್ ಟೀಮ್ ಸಿಕ್ಕಿದ್ರು. ಈ ಮಂಡ್ಯ ಕೃಷ್ಣನ್ ಕೇಸಲ್ಲಿ, ಮರ್ಡರ್ ಕೇಸಲ್ಲಿ ಎಲ್ಲರಿಗೂ ತಗೊಂಡು ದಬ್ಬಿ
ಚಚ್ಚಿ ಒಳಗಡೆಗೆ ಹಾಕ್ತೀವಿ. ಪೂರ್ತಿ ಒಳಗೆ ಹೋದ್ರೆಲ್ಲ ಪೂರ್ತಿ ಟೀಮ್ ಹೋಗ್ಬಿಟ್ರು ಸರ್. ಕೊರಂಗು ಕೂಡ ಕಂಪ್ಲೀಟ್ ಟೀಮು, ಯಾರನ್ನೂ ಬಿಟ್ಟಿಲ್ಲ. ಇವ್ರದ್ದು ಯಾರ್ಯಾರು ಇದ್ದಾರೋ ಮಕ್ಕಳು ಇರಲಿ ಇಲ್ಲದೆ ಹೋಗ್ಲಿ, ನನ್ನ ಮಕ್ಳುಗಳು ಈ ಥರ ಬೇರೆ ಮಾಡಿರ್ತಾರೆ ಯೋಚನೆ ಮಾಡಬಾರ್ದಿದ್ನ. ನನ್ನ ಮಕ್ಕಳು ಬದುಕಬೇಕಾ ಒಳಗೆ ಜೈಲಿಗೆ ತುಂಬಿಡ್ಬೇಕು ಇವ್ರನ್ನ. ಇಲ್ಲ ಈಚೆ ಅಂದರೆ ಇಲ್ಲ ಇನ್ಯಾರ್ಗಾರ ಹೊಡಿತಾರೆ, ಇಲ್ಲ ಇನ್ಯಾರು ಹೊಡೆದು ನನ್ನ ಮಕ್ಕಳು ಸಾಯ್ತಾರೆ, ನೆಮ್ಮದಿ ಇರಬೇಕಾ ಅಂದ್ಬಿಟ್ಟು. ಆಮೇಲೆ ಸರಿ ತುಂಬ್ದವು ಎಲ್ಲ ತೊಗೊಂಡೋಗ್ಬಿಟ್ಟು ಎಲ್ಲ ಒಂದಷ್ಟು ಜನ ಮೈಸೂರು ಜೈಲಿಗೆ ಹಾಕ್ದೋ, ಒಂದಷ್ಟು ಜನ ಬಿಟ್ಟೋ, ಇನ್ನೊಂದಷ್ಟು ಜನ ಚಿತ್ರದುರ್ಗಕ್ಕೆ ಹಾಕೋದು, ಎಲ್ಲ ಬೆಂಗಳೂರಲ್ಲಿ ಇರಿಸಲಿಲ್ಲ ಯಾರಿಗೂ. ಯಾಕಂದ್ರೆ ಇಲ್ಲಿ ಕರ್ಸ್ಕೊಂಡು ನನ್ನ ಮಕ್ಕಳು ಡೈಲಿ ವ್ಯವಹಾರ ಮಾಡಿಬಿಡ್ತಾರೆ. ಓಕೆ, ಹೋಗ್ಬಿಟ್ಟೆ ಫೋನ್ ಮಾಡಿಸೋ ನನ್ನ ಮಗನ ಕೈಲಿ, ದುಡ್ಡು ಹಾಕು, ಈ ಥರ ಮಾಡಿಬಿಡ್ತಾರೆ. ಇಲ್ಲಿ ಬೆಂಗಳೂರು ಜೈಲಲ್ಲಿ ಇದ್ಬಿಟ್ರೆ ಅದಕ್ಕೆ ಇವ್ನು ಯಾರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಹಾಕ್ಬೇಡಿ ಅಂತೇಳಿ ಅವ್ರನ್ನೆಲ್ಲ ಎತ್ತೆತ್ತಿ ಅಲ್ಲಿಗೆ ಹಾಕ್ಸ್ಬಿಡು. ಇವ್ರಿಗೆ ಸೂಪರ್ಡೆಂಟ್ಗೆ ಮಾತಾಡಿ ಆಮೇಲೆ ಕೋರ್ಟ್ಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿ ಆಚೆ ಅಲ್ಲಿಗೆ ಬಿಸಾಕ್ಬಿಡ್ತಿದ್ವಿ. ಅವಾಗೇನಾಗೋಯ್ತು, ಎಲ್ಲ ಒಳಗೋಗ್ಬಿಟ್ರು ಪೂರ್ತಿ. ಹೋದಾದ್ಮೇಲೆ ಏನಾಗಿತ್ತು, ಇವನು ಸೂರಿ ಮತ್ತು ಇವರು ಈಚೆ ಬಂದರು. ಒಳಗೆ ಗೋವಿಂದ ಒಳಗವನೇ, ಇವಾಗ ಸೂರಿ ಬಂದ ಈಚೆ ಬಂದು ಇಲ್ಲೆಲ್ಲ ಓಡಾಡ್ಕೊಂಡಿದ್ದ. ಇವನು ಓಡಾಡಿಕೊಂಡು ಏನು ಆರಾಮಾಗೆಲ್ಲ ನೋಡ್ಕೊಂಡು ಸೆಂಟ್ರೋ ಸೂರಿ ನೋಡ್ಕೊಂಡಾದ್ಮೇಲೆ ಅವನ ಜೊತೆ ಸೂರಿ ಜೊತೆ ಎಲ್ಲ ಇದು ಒಂದು 2-3 ಜನ ಬೇರೆ ಬೇರೆಯವ್ರು ಇದ್ದರು. ಯಾರು ಗೊತ್ತಿಲ್ಲ, ಸಣ್ಣ ಪುಟ್ಟ ಒಬ್ಬ ಟೋನಿ ಅಂತ ಅವ್ನ ಫ್ರೆಂಡ್ ಒಬ್ಬ ಇದ್ದ. ಅವ್ನು ರೌಡಿ ಅಲ್ಲ ಅವನು ಪಾಪ. ಏನೋ ಮದುವೆಗೆ ಅಲ್ಲಿ ಇಲ್ಲಿ ಕಾರ್ಡ್ ಓಡಿಸ್ಕೊಂಡಿದ್ದ. ಮದುವೆ ಕಾರ್ಡ್ ಕೊಟ್ಬಿಟ್ಟು ಬರೋಣ ಬಾ ಅಂತೇಳಿ ಓಡಾಡ್ತಾ ಇರೋದು, ಯಾರಿಗೂ ಗೊತ್ತಿಲ್ಲದಂಗೆ. ಸರ್ ಕಾರ್ಗೆ ಮುಂದೆನೂ ಸಹ ಟಿಂಟೆಡ್ ಹಾಕ್ಸಿದ್ದ. ಮುಂದೆ ಫ್ರಂಟ್ ಇದೆಯಲ್ಲ ಗ್ಲಾಸು, ಅದಕ್ಕೂ ಟಿಂಟೆಡ್. ಹೆಂಗ್ ಕಾಣಬೇಕು ಸರ್, ಅದು ಹೆಂಗ್ ಗಾಡಿ ಓಡಿಸ್ತಿದ್ನೋ. ಫ್ರಂಟು ಬ್ಯಾಕು ಎಲ್ಲ ಗ್ಲಾಸ್ಗಳಿಗೂ ಒಂದು ಸಿಲ್ವರ್ ಕಲರ್ ಸೆಂಟ್ರೋ ಇತ್ತು, ಪೂರ್ತಿ ಕಂಪ್ಲೀಟು. ಆಮೇಲೆ ನಾವು ರೂಲ್ಸ್ ಬಂದಿರಲಿಲ್ಲ ಸರ್, ಟಿಂಟೆಡ್ ಹಾಕಬಾರ್ದು ಅಂತೇಳಿ. ಹೌದೌದು, ಎಲ್ಲ ಇಷ್ಟೇ ಇರಬೇಕು ಪರ್ಸೆಂಟೇಜು ಬ್ಲ್ಯಾಕ್ ಅನ್ನೋದು ಆಮೇಲೆ ಬಂತು ರೂಲ್ಸ್. ಆಮೇಲೆ ಬಂತು. ಆಮೇಲೆ ಏನಾಗೋಯ್ತು, ಇವನ್ಗೆ ಏನು ಮಾಡೋದಲ್ಲ, ಇವನು ಈಚೆ ಬಂದಾದ್ಮೇಲೆ ಅದೇ ಸೂರಿದು ಬಂದಾದ್ಮೇಲೆ ಇವ್ರು ಕಾಯ್ತಾ ಇದ್ರು. ನನ್ನ ಮಗ ಇವನು ಬಂದಿದ್ದಾನೆ ಈಚೆ, ಯಾಕೆ ಅಂತ ಅಂದರೆ ಮೇನ್ ಇಂಪಾರ್ಟೆಂಟ್ ತಮ್ಮಯ್ಯನಿಗೆ ಹೊಡೆದವನೇ ಅವನಲ್ವಾ, ಆರಿಸ್ಬೇಕು ಅಂತ ಈ ಟೀಮು ಫುಲ್ ಟೀಮು ಆಚೆ ಪೆದ್ಗುಂಡ ಇದ್ದ ಹೊರಗಡೆ. ಈ ಪೆದ್ಗುಂಡ ಎಲ್ಲಿ ಸರ್? ಪೆದ್ಗುಂಡ ಬಸವೇಶ್ವರ ನಗರದ ರೌಡಿ. ಇವನು ಯಾರ ಟೀಮಲ್ಲಿ ಇರೋನು? ಇವನು ಕೊರಂಗು ಟೀಮು, ಕೋತಿರಾಮ, ಜಾನಿ, ಆಮೇಲೆ ಇವ್ರ ಟೀಮ್ ಒಳಗಡೆ ಇದ್ದ ಅವನು ಪೂರ್ತಿ. ಆಮೇಲೆ ಇವನಿಗೆ ಯಾವಾಗ ಪೆದ್ಗುಂಡನ್ನ ಪ್ಲ್ಯಾನ್ ಮಾಡಿಕೊಂಡು ಅವನಿಗೆ ನೀನು ಏನಾದರೂ ಮಾಡಿ ಹಾಕಬೇಕು, ಯಾವ ಕಾರಣಕ್ಕೂ ಬಿಡಬಾರ್ದು ಸೂರಿಗೆ. ಪೆದ್ಗುಂಡನ್ಗೆ ಏನು ಮಾಡಿದ್ರು, ಒಂದಿಬ್ಬರು ಸಪೋರ್ಟ್ ಕೊಟ್ಟರು ಅವರು. ಒಬ್ಬ ತುಮಕೂರು ಅವನು ಅಂಡರ್ವರ್ಲ್ಡ್ ಇದ್ದ, ಅವನು ಜೈಲಲ್ಲಿದ್ದಾಗ ಪರಿಚಯ ಇದ್ದ, ಸುಜಿ ಅಂದ್ಬಿಟ್ಟು ಅಂತ. ಇವನಿಗೆ ಕೊರಂಗುಗೆ ಭಾಳ ಚೆನ್ನಾಗಿ ಪರಿಚಯ ಇದ್ದ ಅವನು. ಅವನ್ನ ಇವನಿಗೆ ಸಾಥ್ ಕೊಟ್ಟ, ನೀನು ಏನಾದರೂ ಮಾಡಿ ಎತ್ತಬೇಕು, ಇಲ್ಲ ಅಂದರೆ ಆಗಲ್ಲ, ಕಷ್ಟ ಆಗ್ಬಿಡ್ತದೆ, ಒಂದು ಸ್ವಲ್ಪ ಸಹಾಯ ಮಾಡುವಂತ. ಇನ್ನೊಬ್ಬ ಇಲ್ಲಿ ಯೂನಿವರ್ಸಿಟಿನಲ್ಲಿ ಇದ್ದ ಒಬ್ಬ ಜಗ ಅಂದ್ಬಿಟ್ಟು ಅಂತ, ಕಾಲೇಜ್ ಜಗ, ಕಳ್ಳ ಜಗ ಅಂತ ಈಗೆಲ್ಲ ಕರೀತಾರೆ. ಇವರಿಷ್ಟು ಜನಕ್ಕೂ ಟೀಮ್ ಮಾಡಿ ಒಬ್ರಿಗೊಬ್ರು ನೀವು ಒಟ್ಟಿಗಿರುವಂತಾಗೆ ಇರಬಾರ್ದು, ಇಲ್ಲಾಂದರೆ ಐಡೆಂಟಿಫೈ ಮಾಡಿಬಿಡ್ತಾರೆ, ನನ್ನ ಮಕ್ಕಳುಗಳು ಹೇಳ್ಬಿಡ್ತಾರೆ, ಫಾಲೋ ಮಾಡಿಬಿಡ್ತಾರೆ. ಅವನಿಗೆ ಏನಾದರೂ ಮಾಡಿ ನೀವು ಸೂರಿಗೆ ಎತ್ತಲೇಬೇಕು, ನಾವೇನು ಮಾಡಿದೋ ಪ್ರಮಾಣ ಮಾಡಿದ್ವಲ್ಲ ಅದ್ರ ಪ್ರಕಾರ ಅದೇನಾರು ಆಗಲಿ ಹೊಡಿಬೇಕು ನಾವು ಅಂದ್ಬಿಟ್ಟು ಅಂತ. ಅಂದರೆ ಮಾಡಿರ್ತಾರೆ, ಅಂದರೆ ತಕ್ಷಣವೇ ಮಾಡೋಕ್ಕಾಗಲ್ಲ ಅವರು, ಯಾಕೆಂದ್ರೆ ಲೇಟ್ ಆಯ್ತಲ್ಲ, ಅವರೆಲ್ಲ ರಿಲೀಸ್ ಆಗೋಷ್ಟೊತ್ತಿಗೆಲ್ಲ ಬರಲೇ ಇಲ್ವಲ್ಲ, ಇನ್ಯಾರು ಹೊಡಿತಾರೆ. ಈಗಾಗಲೇ ಮಂಡ್ಯ ಕೃಷ್ಣನ್ ಹೊಡೆದ್ಬಿಟ್ರು ಅವನಿಗೆ ಮೆಸೇಜ್ ಹೋಯ್ತು. ಅಂದರೆ ವೇಸ್ಟ್ ಅದು, ಅವ್ನಿಗೆ ಹೊಡಿಕ್ಕೆ ಹೋಗಿ ಅವ್ನಿಗೆ ಹೊಡೆದ್ರೆ ಅನ್ಯಾಯವಾಗಿ ಅವ್ನು ಸಾಯಿಸ್ಬಿಟ್ರು. ಮುಲಾಮು ಹೊಡಿಕ್ಕೆ ಹೋಗಿ ಇವ್ನಿಗೆ ಹೊಡೆದ್ಬಿಟ್ರು. ಅದಾದಮೇಲೆ ಏನಾಗೋಯ್ತು, ಇವನಿಗೆ ಹುಡ್ಕೋಕ್ಕೆ ಶುರು ಮಾಡಿದ್ರು. ಪೆದ್ಗುಂಡ ಈಸ್ ಎ ಟಿಪಿಕಲ್ ಕ್ಯಾರೆಕ್ಟರ್. ನಾನು ನೋಡಿದ ಪ್ರಕಾರ ನಾನು ಅವನನ್ನು ಹ್ಯಾಂಡ್ಲು ಅಂದರೆ ಅವನು ಹಿಂದೆ ಬಿದ್ದೆ. ಅವತ್ತೊಂದು ದಿವಸ ಏನಾಯಿತು, ಈ ಸೂರಿ ಇದ್ದಾನಲ್ಲ, ಈ ಸೂರಿ ಏನು ಮಾಡ್ತಾನೆ, ಅವತ್ತೊಂದು ದಿವಸ ಇದಕ್ಕೆ ಹೋಗ್ತಾನೆ, ಎಲ್ಲಿಗೆ ಇಂಥ ಕಡೆ ಒಂದು ಇದು ಇನ್ವಿಟೇಷನ್ ಓಡಾಡ್ತಾವನೆ ಅಂತ ಅಂದ್ಬಿಟ್ಟು ಅಂತ ಇವ್ನಿಗೆ ಇನ್ಫಾರ್ಮೇಶನ್ ಬರುತ್ತೆ. ಬಂದಾದ್ಮೇಲೆ ಮೋಟರ್ ಸೈಕಲ್ ಮದುವೆ ಇನ್ವಿಟೇಷನ್ ಎಲ್ಲದರ ಮಧ್ಯೆ ಮದುವೆ ಬೇರೆ ಮಾಡ್ಕೋಬೇಕಂತ ಇರುತ್ತಲ್ಲ ಸರ್, ಮದುವೆ ಮಾಡ್ಕೋಬೇಕು ಅಂತೇಳಿ ಓಡಾಡ್ತಾ ಇರ್ತಾನೆ. ಗೊತ್ತಿಲ್ದಂಗೆ, ಯಾರಿಗೂ ಗೊತ್ತಿಲ್ಲ ಈ ಕೆಲಸ ಮಾಡ್ತಾವನು ಇವನು, ಹುಡುಗಿ ಯಾರು ಏನು ಅಂತ ಗೊತ್ತಿಲ್ಲ. ಆಮೇಲೆ ಇದ್ರ ಮಧ್ಯ ಸಿಕ್ಕಾಬಟ್ಟೆ ಕಾಯ್ತಾ ಇದ್ದಾರೆ ಇವ್ನು ಹೊಡಿಯೋದಕ್ಕೆ. ಹೆಂಗೆ ಹೇಳಿ ಮತ್ತು ಅವ್ನು ಯಾವ ಥರ ಇಷ್ಟು ಕಾಯ್ತಾವ್ರೆ ಅವ್ನು ಸಾಯಿಸ್ಬೇಕು ಅಂದ್ಬಿಟ್ಟು ಅಂತ, ಹೆಂಗೆ ರಸ್ತೆಯಲ್ಲಿ ಓಡಾಡ್ತಾನೆ ಅವನು.
ಅವನ ಮನಸ್ಥಿತಿ ಹೆಂಗಿರ್ತದೆ ಹೇಳಿ. ಮತ್ತೆ ತಪ್ಪಿಸ್ಕೊಂಡು ನಾನು ಕೊಂದೇ ಕೊಲ್ಲೋದಕ್ಕೆ ಟೀಮ್ ರೆಡಿ ಆಗಿದ್ದಾವೆ, ಜೈಲಲ್ಲಿ ಕಾಯ್ತಾವ್ರೆ, ಆಚೆ ಕಾಯ್ತಾ ಇದ್ದಾರೆ ಅನ್ನುವಂಥವನೊಬ್ಬ ಮನುಷ್ಯ ಲೆಕ್ಕ ಹಾಕ್ಕೊಳ್ಳಿ ಅವನ ಆಂಬಿಷನ್ ಹೆಂಗಿದೆ ಅಂದ್ಬಿಟ್ಟು ಅಂತ. ಅದಾದಮೇಲೆ 2-3 ಕಡೆ ಚೇಂಜ್ ಮಾಡ್ತಾರೆ ಇವರು ಪೂರ್ತಿ. ಯಾರ್ಯಾರು ಸರ್? ಯಾರು ಇವನು ಪೆದ್ಗುಂಡ, ಸುಜಿ ಮತ್ತು ಜಗ್ಗ, ಅವ್ನು ಕಾಲೇಜ್ ಜಾಗ ಅಂತ ಕರೀತಾರೆ. ಅವ್ರುಗಳೊಂದು ಕಾಲೇಜ್ ಇರ್ತದೆ, ಒಂದು ಮೋಟರ್ ಸೈಕಲ್ಲು, ಅದಕ್ಕೂ ಟಿಂಟೆಡ್ ಫುಲ್ ಮಾಡಿಸ್ಬಿಟ್ಟಿರ್ತಾರೆ ಪೂರ್ತಿ. ಆಮೇಲೆ ನಾವುಗಳು ಕಾಯ್ತಾ ಇದ್ವಿ ಈ ಥರ ಇವನು ಟೀಮ್ ಹೊಡಿತ. ಅಂದರೆ ನಾವು ಫುಲ್ ಇಂಟರ್ಸೆಪ್ಷನಲ್ಲಿ ಇದ್ದೀವಿ ಪೂರ್ತಿ. ಎಲ್ಲ ಯಾವ ಜೈಲುಗಳಿದ್ದಾರೋ ಆ ಜೈಲುಗಳಲ್ಲೆಲ್ಲ ಮಾತಾಡ್ತಾವ್ರೆ. ಆಮೇಲೆ ಈ ಆಚೆ ಬಂದಲ್ಲ ಈ ನನ್ನ ಮಗನು ಇವನು ಸೂರಿ, ಅವನು ಯಾವ ನಂಬರ್ ಮಾತಾಡ್ತಾವನೆ, ಇವನು ಪೆದ್ಗುಂಡ ಮತ್ತು ಟೀಮು ಯಾವುದು ನೆಟ್ವರ್ಕು, ನಾವು ಜೈಲಿಗೆ ಹಾಕ್ಕೊಂಡಿದ್ದೀವಿ. ಜೈಲಲ್ಲಿ ಮಾತಾಡ್ಬಿಟ್ರೆ, ಜೈಲಲ್ಲಿ ನಂಬರ್ಗಳೇನಾದ್ರು ನಾವು ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ನಮ್ಮ ನಂಬರ್ಗಳಲ್ಲಿ ನಾವು ಇಂಟರ್ಸೆಪ್ಟ್ ಮಾಡಿಬಿಟ್ಟು ಮತ್ತೆ ಈ ಟೀಮ್ನ ಹೊಡೆದ್ಬಿಡ್ತೀವಿ. ಯಾರ್ದ ಈ ಪೆದ್ಗುಂಡ ಟೀಮ್ ಹೊಡೆದ್ಬಿಡ್ತೀವಿ ಅಂತ ನನ್ನ ಮಕ್ಕಳು ಬೊಲೇ ಹುಷಾರು ಮಾಡೋರು ಅವರು. ಎಲ್ಲ ಬೇರೆ ಯಾರೋ ಒಬ್ಬರನ್ನ ಕೆಲ್ಸಕ್ಕೆ ಬಾರದು ಒಂದು ವೇಸ್ಟ್, ಒಂದು ಹೊಸ ನಂಬರ್ ಗೊತ್ತೇ ಆಗ್ತಿರ್ಲಿಲ್ಲ, ಯಾವ ನಂಬರ್ ಯೂಸ್ ಮಾಡಿಬಿಡಿ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾವ್ರೆ ಏನ್ಬಿಟ್ಟು ಅಂತ. ನಮಗೆ ಏನು ಯಾವ ನಂಬರ್ಗಳು ವರ್ಕ್ ಆಗ್ತಿರ್ಲಿಲ್ಲ. ಈ ನಂಬರ್ಗಳಿದ್ದಾವೆ, ಈ ನಂಬರ್ ವರ್ಕ್ ಆಗ್ತವೆ ಅಂದ್ಬಿಟ್ಟು ಟವರ್ ಡೀಟೇಲ್ಸಿಂದ ಡಂಪ್ ತೊಗೊಂಡು ಪತ್ತೆ ಮಾಡುವ ಜೈಲ್ದು. ಆ ಜೈಲಲ್ಲಿ ಯಾರ್ಯಾರ್ದು ಅಂತ ಪತ್ತೆ ಮಾಡಿಕೊಡು ಇಮಿಡಿಯೇಟಾಗೆ ರಾತ್ರಿ. ಆಮೇಲೆಲ್ಲ ಇಂಟರ್ಸೆಪ್ಷನ್ ಮಾಡೋಕ್ಕೋದು ಒಂದು ನಂಬರೇ ವರ್ಕ್ ಆಗಲ್ಲ. ಹಾಗಾಗ್ಬಿಟ್ಟು ನಮಗೆ ಇವ್ರನ್ನ ಟ್ರ್ಯಾಕೇ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲಿ ಓಡಾಡ್ತಾವ್ರೆ, ಯಾವ ನಂಬರ್ಲವ್ರೆ, ಏನು ಪ್ಲ್ಯಾನ್ ಮಾಡ್ತಾವ್ರೆ ಏನು ಅಂತ. ಯಾವುದೋ ಒಂದು ನಂಬರ್ ಸಿಕ್ತಾಗ ಒಂದು ದಿವಸ ಅರ್ಧ ದಿವಸ ಅದ್ರಲ್ಲಿ ಮಾತಾಡಿದ್ರೆ ಕಟ್ ಆಗೋಯ್ತದೆ ನೆಕ್ಸ್ಟ್ ಆಗಲೇ. ಇಷ್ಟು ಸಿಮ್ ಕಾರ್ಡ್ ಜೋಬ್ ತುಂಬ. ಆಮೇಲೆ ಎಲ್ಲ ಕಿತ್ತೋದವು ಚೈನಾ ಮೊಬೈಲ್ಗಳು ಒಂದು 20 ಮೊಬೈಲ್ 30 ಮೊಬೈಲ್ಗಳು ಇದರಲ್ಲಿ ಗಾಡಿಗಳಲ್ಲಿ. ಅವಾಗೆಲ್ಲ ಸಣ್ಣ ಬೆಂಕಿ ಪಟ್ಟಣದ ಮೊಬೈಲ್ಗಳೆಲ್ಲ ಬಂದವು, ಗೊತ್ತಿರ್ಬೇಕು ನಿಮ್ಗೆ. ಇಷ್ಟು ಉದ್ದನೇ ಇದ್ದವು ಅವು. ಅವೆಲ್ಲ 500 600 ನೋಕಿಯಾದವೆಲ್ಲ ಇದ್ವಲ್ಲ, 300 ರೂಪಾಯಿ ಎಲ್ಲ ಸಿಕ್ಕಾಕೋ ಆ ಥರ ಮೊಬೈಲ್ಗಳು. ತುಂಬ ಮೊಬೈಲ್ ಇಟ್ಕೋ, ಒಂದು ಸಿಮ್ ಕಾರ್ಡ್ ಹಾಕು ಮಾತಾಡು, ಪಕ್ಕಕ್ಕೆ ಹಾಕು, ಇನ್ನೊಂದು ಹಾಕು, ಇನ್ನೊಂದು ಯಾವುದೋ ಎತ್ಕೋ ಮಾತಾಡು. ನಮಗೆ ಟ್ರ್ಯಾಕ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಆಮೇಲೆ ನಮಗೂ ಸುಮಾರು ಹೆಚ್ಚು ಕಡಿಮೆ ಅವನು 3 ಸಾರಿ ತಪ್ಪಿಸ್ಕೊಂಡಿದ್ದಾನೆ, 3 ಸಾರಿ ಕ್ಲೋಸಾಗಿ ಹೋಗವ್ರೆ. ನಾವುಗಳೂ ಹೋಗಿದ್ದೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾಕೆಂದರೆ ಯಾಕೆಂದರೆ ಮಾನಿಟ್ರ್ಗಳು ಕಷ್ಟ ಆಗ್ತಾಯಿತ್ತು. 1-2 ಕಡೆ ನಮಗೆ ಗಾಡಿಗಳು ಕಾಣಿಸ್ತಷ್ಟೇ ಮೇಲೆ ಚೇಸ್ ಮಾಡೋಕ್ಕಾಗದೆ ಹೋಗ್ಬಿಡ್ತು. ಅದಾದಮೇಲೆ ಇವನು ಗ್ಯಾರಂಟಿ ಪೆದ್ಗುಂಡ ಬೆನ್ನಿಗೆ ಬಿದ್ದಿದ್ದಾನೆ, ಇವನಿಗೆ ಸೂರಿಗೆ 100ಕ್ಕೆ 100 ಹೊಡೆದೇ ಹೊಡಿತಾನೆ ಅನ್ನುವಂಥದ್ದು. ನಮಗೇನು ನನ್ನ ಮಗಂದು ಒಂದೇ ಕಲ್ಗೆ 2 ಅಕ್ಕಿ ಹೊಡಿಬೇಕು ಅಂತ. ಒಂದು ವೇಳೆ ಅವ್ನು ಹೊಡೆದಾದ್ರೆ ನಾವು ಇವ್ನು ಹೊಡಿಬೇಕು, ಇಬ್ಬರು ಹೋಗ್ಬಿಡ್ತಾರೆ. ಇಲ್ಲ ಅಂತಂದರೆ ಇಬ್ಬರು ಸಿಗಾಕೊಂಡು ತಗೊಂಡು ಇಬ್ಬರಿಗೂ ಎನ್ಕೌಂಟ್ರ್ ಮಾಡಬೇಕು ಅಂದ್ಬಿಟ್ಟು ಅಂತ ಪ್ಲ್ಯಾನು. ಹೊಡೆದಾಕ್ಬಿಡ್ಬೇಕು, ಆಗಲ್ಲ ಪರಿಸ್ಥಿತಿ. ಇಲ್ಲ ಅಂದರೆ ಮತ್ತೆ ಇವ್ರದ್ದು ಮತ್ತೆ ರಿಎಸ್ಟಾಬ್ಲಿಷ್ ಆಗಿಬಿಡ್ತಾರೆ ನನ್ನ ಮಕ್ಕಳು ಅಂತ. ಭಾಳ ಕಷ್ಟಪಟ್ಟು ಅಂದರೆ ಓಡಾಡ್ದು ಅದ್ರದ್ದು ಬೇರೆ ಥರನೇ ನಾವು ಸುತ್ತಿದ್ದೀವಿ ಬಿಡಿ. ಅದನ್ನು ಹೇಳೋಕ್ಕಾಗೋದೇ ಇಲ್ಲ. ಎಷ್ಟು ಥರ ನಕ್ಕ ಒಂಥರ ಹುಚ್ಚನಾಯಿ ಅಂತಾರಲ್ಲ ಆ ಥರ ಓಡಾಡಿದ್ದೀವಿ ನಾವು. ಎಲ್ಲಿ ಆಮೇಲೆ ನಮಗೂ ಒಂಥರ ಇದಾಗೋಗ್ಬಿಟ್ಟಿದ್ವಿ, ಏನು ರೆಸ್ಟ್ಲೆಸ್ಸು, ಫ್ರಸ್ಟ್ರೇಟ್ ಆಗಿಬಿಡ್ತಾ ಇದ್ದವು ನಾವು. ಜಾಸ್ತಿ ಆಗಿಬಿಟ್ಟು ಕೆಲಸಗಳೆಲ್ಲ ಆಗ್ಬಿಟ್ಟು ನಿದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಇದೆಲ್ಲ ಆಗ್ಬಿಟ್ಟು. ಸೊ ಇಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ಆಗಿರೋದು ಮಂಡ್ಯ ಕೃಷ್ಣನ್ ಮರ್ಡರು. ನಿನ್ನೆ ಸರ್ ಒಂದು ಇದು ನೋಡ್ತಾ ಇದ್ದೆ, ನಾನು ರೀಲ್ಸ್ ನೋಡ್ತಾ ಇದ್ದೆ ಫೇಸ್ಬುಕ್ಕಲ್ಲಿ, ಒಂದು ಬಂತು ಸರ್. ಅದರಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ರೌಡಿಗಳನ್ನ ಮಾತಾಡಿಸ್ತಾ ಇದ್ದಾನೆ. ಇದು ಪರೇಡ್ ಮಾಡ್ತಿರಲ್ಲ, ಆ ಪರೇಡ್ ಅದು ಉತ್ತರ ಕರ್ನಾಟಕದ ಎಲ್ಲೋ ಇದ್ದಂಗಿದೆ, ಅದು ಗೊತ್ತಿಲ್ಲ. ಅವನೊಬ್ಬ ಕೇಳ್ತಾನೆ, ಯಾರು ಮರ್ಡರ್ ಮಾಡಿದೆ ಅಂದರೆ ನನ್ನ ದೋಸ್ತಂದ ಮರ್ಡರ್ ಮಾಡಿದೆ ಅಂತ. ನಾನು ಯಾಕೆ ಮಾಡಿದೆ ಮರ್ಡರ್? ಹಾಗೆ ಸುಮ್ಮನೆ ಮಾಡಿದೆ ಅಂತ. ನಾನು ಇವ್ನು ರಪ್ ಅಂತ ಹೊಡೆದು ಬೋಳಿ ಮಗನೇ ಹಾಗೆ ಮರ್ಡರ್ ಮಾಡ್ತಾರ ಅಂತ. ಮರ್ಡರ್ ಹಾಗೆ ಮಾಡ್ತಾರ. ಆಮೇಲೆ ಅಂದರೆ ನನಗೆ ಕೆಲವೊಂದು ಅಂದರೆ ನೀವು ಹೇಳಿದ್ದು ಕೇಳಿದಾಗ ನನಗೆ ಬಂದು ನನಗೆ ಇವನು ಪಾಪ ಅವನು ಯಾರು ಮಂಡ್ಯ ಕೃಷ್ಣ, ಅವ್ನು ಏನೂ ಇಲ್ಲ ಅವನಿಗೆ ಗಂಧಗಳಿನೂ ಗೊತ್ತಿರಲಿಲ್ಲ. ಸೊ ಹಾಗೆ ಅಂದರೆ ಒಂದು ಲೈಫಿಗೆ ಎಷ್ಟು ವ್ಯಾಲ್ಯೂ ನಮ್ಮ ಹತ್ರ ಇದೆ ಸರ್. ಬಟ್ ಈ ನನ್ನ ಮಕ್ಕಳಿಗೆ ವ್ಯಾಲ್ಯೂನೇ ಇಲ್ಲ, ಆ ಲೈಫಿನ ವ್ಯಾಲ್ಯೂನೇ ಇಲ್ಲ. ಸಾಯಕ್ಕೂ ಹಾಗೆ ರೆಡಿ, ಸಾಯ್ಸಕ್ಕೂ ಹಾಗೆ ರೆಡಿ. ಸೊ ಹೀಗಾಗಿ ಇಟ್ಸ್ ವೆರಿ ಡೇಂಜರಸ್ ಮತ್ತು ಒಂಥರ ಅಸಹ್ಯ ಪಡಬೇಕಾಗಿರುವಂಥ ಒಂದು ಜಗತ್ತು ಅಂತ ಅನ್ಸುತ್ತೆ. ಅದರಿಂದ ಯಾರೂ ಅಟ್ರಾಕ್ಟ್ ಆಗೋದು ಬೇಡ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಈಗ ಈ ಒಂದು ಸ್ಯಾಂಟ್ರೋ ಸೂರಿ ಒಂದು ಕಡೆ ಮದುವೆ ಆಗ್ಬೇಕಂತ ಇದೆ ಪಾಪ ಆಸೆ, ಇನ್ನೊಂದು ಕಡೆ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನ ಸುತ್ತ ಈಗ ಇವನು ಕ್ವಾಲಿಸ್ ಜಗ್ಗ, ಆಮೇಲೆ ಪೆದ್ಗುಂಡ, ಆಮೇಲೆ ಸುಜಿ 3 ಜನ ಸೇರ್ಕೊಂಡು ಅವನಿಗೆ ಮರ್ಡರ್ ಮಾಡಬೇಕು, ಅವನಿಗೆ ಸಾಯಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಅದು ಏನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.